ವಾಸುದೇವ್ ಅವರೇ ಮತ್ತು ವಾಣಿ ವಾಸುದೇವ್ ಅವರೇ, ನೀವು ದಯೆಯಿಂದ ತುಂಬಾ ಒಳ್ಳೆ ಮಾತುಗಳನ್ನ ನಮ್ಮ ಬಗ್ಗೆ ಆಡಿದಿರಿ. ಇವತ್ತಿನ ಪ್ರವಚನವನ್ನ ಆರಂಭಿಸೋದಕ್ಕೆ ಮುಂಚೆ ಪರಂಪರಾ ಗುರುಗಳನ್ನ, ಭಗವಂತನನ್ನ ಸ್ಮರಿಸ್ಕೊಂಡ್ಬಿಟ್ಟು ಶುರು ಮಾಡ್ತಾ ಇದ್ದೇನೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಈ ಪ್ರವಚನಕ್ಕೆ ಸ್ವಾಗತ. ಈ ದಿನ ಪ್ರವಚನದ ವಿಚಾರ ಜೀವನ ಸ್ವರೂಪ ಮತ್ತು ಅವನ ವ್ಯವಹಾರ ಅಂತ ಇಟ್ಕೊಂಡಿದ್ದೇನೆ. ಜೀವನ ಅಂತಂದ್ರೆ ನಾನೇ ಜೀವರೂಪದಲ್ಲಿ ತೋರ್ತಾ ಇರೋನು ನಾನೇನೆ. ಆದ್ರೆ ವೇದಾಂತಗಳಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇರತಕ್ಕಂಥದ್ದು ನಿಜವಾಗಿ ಬ್ರಹ್ಮ ಒಂದೇನೆ. ಆ ಬ್ರಹ್ಮವಸ್ತುವು ನಿರ್ಗುಣ, ನಿರಾಕಾರ, ನಿರವಯವ ಎಂದು ಮುಂತಾಗಿ ಬ್ರಹ್ಮವಸ್ತುವನ್ನು ಹೇಳಿದ್ದಾರೆ. ಉಪನಿಷತ್ತುಗಳಲ್ಲಿ ಮಾಂಡುಕ್ಯದಲ್ಲಿ ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನೋ ವಾಕ್ಯವಿದೆ. ಅಂದ್ರೆ ಇದೆಲ್ಲವೂ ಬ್ರಹ್ಮವೇ. ಇದೆಲ್ಲವೂ ಅಂತಂದ್ರೆ ನಮ್ಗೆ ಏನೇನು ತೋರ್ತಾ ಇದೆ ಪ್ರಪಂಚದ ರೂಪದಲ್ಲಿ, ಚೇತನ ಅಚೇತನ ವಸ್ತುಗಳಾಗಿ ಏನೊಂದು ತೋರ್ಕೊಳ್ತಾ ಇದೆ, ಏನೊಂದನ್ನ ನಾವು ಕಲ್ಪಿಸ್ಕೊಳ್ಬಹುದು ಮನಸ್ಸಿನಲ್ಲಿ, ಅವೆಲ್ಲಕ್ಕೂ ಬ್ರಹ್ಮವೇ ಆಧಾರ. ಅವು ಬ್ರಹ್ಮ ಒಂದೇನೆ ಇದರಲ್ಲಿ ಸತ್ಯವಾಗಿರತಕ್ಕಂಥದ್ದು ಅಂತ. ಹಾಗೆ ಅಯಮಾತ್ಮ ಬ್ರಹ್ಮ ಅಂತಲೂ ಈ ವಾಕ್ಯದಲ್ಲಿದೆ. ಅಂದ್ರೆ ಈ ಆತ್ಮನು ಬ್ರಹ್ಮವೇ. ಈ ಆತ್ಮನು ಅಂತಂತಂದ್ರೆ ಬ್ರಹ್ಮ ಆತ್ಮ ಅಂತ ಅನ್ನೋದನ್ನ ಒಂದೇ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಸಾಮಾನ್ಯವಾಗಿ ಎಲ್ಲಿ ದೇಹ ಅನ್ನೋ ವಿಚಾರ ಇದೆ, ಆಗ ದೇಹದಲ್ಲಿ ಆತ್ಮನಿದ್ದಾನೆ ಅನ್ನೋ ಒಂದು ವಿಚಾರ ಇದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸಯ ಏಷೋಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ಅನ್ನೋ ವಾಕ್ಯವಿದೆ. ಏನರ್ಥ ಅಂದ್ರೆ, ಈ ಸೂಕ್ಷ್ಮವಾದ ವಸ್ತು ಇದೆಯಲ್ಲ, ಸತ್ ಅನ್ನೋ ಹೆಸರಿನ ಈ ವಸ್ತು ಇದೆಯಲ್ಲ, ಈ ಸಮಸ್ತ ಪದಾರ್ಥಗಳು, ಜಗತ್ತಿನಲ್ಲಿರುವ ಎಲ್ಲ ಸಮಸ್ತ ಪದಾರ್ಥಗಳಿಗೂ ಅದೇ ಆ ಸೂಕ್ಷ್ಮ ವಸ್ತುವೇ ಆತ್ಮವಾಗಿದೆ ಅಂತ ಅಂದ್ಬಿಟ್ಟು ಇದರ ಅರ್ಥ. ಆತ್ಮನಾಗಿದೆ ಅಂತಂದ್ರೆ ಏನು ಅರ್ಥ ಅಂತಂದ್ರೆ, ಆ ವಸ್ತು, ಯಾವುದಾದ್ರೂ ವಸ್ತು ಹೇಗೆ ತೋರ್ಕೊಳ್ತಾ ಇದೆಯೋ ಆ ತೋರಿಕೆಯ ರೂಪ ನಿಜವಲ್ಲ, ಅದು ಸತ್ಯವಲ್ಲ, ಹಾಗೆ ತೋರ್ಕೊಳ್ತಾ ಇದೆ. ಅದರ ನಿಜವಾದ ಸ್ವರೂಪ ಏನು ಅಂತಂದ್ರೆ ಅದು ಆತ್ಮನೇ, ಬ್ರಹ್ಮವೇ ಅಂತ ಅಂದ್ಬಿಟ್ಟು ಅರ್ಥ. ಇದು ಪ್ರಪಂಚದ ಎಲ್ಲಾ ವಸ್ತುಗಳಿಗೂ ಸಂಬಂಧಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಭೂಮಿ, ಆಕಾಶ, ಸೂರ್ಯ ಚಂದ್ರಾದಿಗಳು, ನಕ್ಷತ್ರಾದಿಗಳು, ಪ್ರಾಣಿಗಳು, ಯಾವುದನ್ನ ದೇಹಾದಿಗಳು ಏನೇನ ತಗೊಂಡ್ರೂ ಎಲ್ಲ ಪದಾರ್ಥಗಳೂ ಈ ಸೂಕ್ಷ್ಮವಾದ ಅಣಿಮೆಯಾದ ಆತ್ಮವಸ್ತುವಿನಿಂದಲೇ ಆತ್ಮವಂತವಾಗಿದೆ. ಅಂದ್ರೆ ಆ ವಸ್ತುಗಳ ಸ್ವರೂಪ ಆತ್ಮವೇ ಅಂತ ಅಂದ್ಬಿಟ್ಟು ಅರ್ಥ.
ತೈತ್ತಿರೀಯ ಉಪನಿಷತ್ತಿನಲ್ಲಿ ಇದೇ ಬ್ರಹ್ಮವನ್ನೇ ಅಂದ್ರೆ ಆತ್ಮವನ್ನೇ ಕುರಿತು ಒಂದು ಲಕ್ಷಣ ವಾಕ್ಯವನ್ನು ಹೇಳಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಂದ್ಬಿಟ್ಟು. ಸತ್ಯ ಅಂತಂದ್ರೆ ಬದಲಾಯಿಸದೇ ಇರತಕ್ಕಂಥದ್ದು ಅಂತ. ಶ್ರೀರಾಮಚಂದ್ರನನ್ನ ಸತ್ಯವಾಕ್ ಅಂತಂದ್ಬಿಟ್ಟು ಹೇಳಿದ್ದಾರೆ. ಏನರ್ಥ ಅಂತಂದ್ರೆ ಶ್ರೀರಾಮಚಂದ್ರನು ಏನನ್ನ ಮಾತಾಡಿದ್ರೂ ಅದು ಸತ್ಯವೇ, ಅಂದ್ರೆ ಅದು ಮತ್ತೆ ಅದು ಸರಿಯಾಗ್ಲಿಲ್ಲ, ಅದನ್ನು ಬದಲಾಯಿಸ್ಬಿಟ್ಟು ಹೇಳೋ ಪ್ರಶ್ನೆನೇ ಇಲ್ಲ. ಏನನ್ನ ಹೇಳಿದ್ರು ಅದು ಸತ್ಯವೇನೆ, ಅದು ಸತ್ಯವಾಕ್. ಅದೇ ರೀತಿ ಪದಾರ್ಥಗಳಿಗೆ, ಯಾವ ಪದಾರ್ಥಗಳಿಗೆ ಅನ್ವಯಿಸಿದ್ರೂ ಆ ಪದಾರ್ಥವು ಸತ್ಯವೇ ಅಲ್ಲವೇ ಅಂತಂದ್ರೆ ಈ ಡೆಫಿನಿಷನ್ ಪ್ರಕಾರ, ತೈತ್ತಿರೀಯ ಉಪನಿಷತ್ತಿನ ಪ್ರಕಾರ ಅದು ಬದಲಾಯಿಸದೇ ಇದ್ರೆ ಅದನ್ನ ಸತ್ಯ ಅಂತ ಹೇಳ್ಬೋದು, ಬದಲಾಯಿಸ್ತಾ ಇದ್ರೆ ಅದು ಸತ್ಯವಲ್ಲ ಅಂತ. ಆ ರೀತಿ ನೋಡಿದ್ರೆ ಪ್ರಪಂಚದ ಯಾವ ವಸ್ತುವು ಬದಲಾಗದೇ ಇರೋದೇ ಇಲ್ಲ. ಆದ್ರಿಂದ ಪ್ರಪಂಚದಲ್ಲಿ ತೋರ್ತಾ ಇರತಕ್ಕಂಥ, ನಾವು ಕಲ್ಪಿಸ್ಕೊಳ್ಬಹುದಾದಂತಹ ಎಲ್ಲಾ ಪ್ರತಿಯೊಂದು ವಸ್ತುವೂ ಬದಲಾಯಿಸ್ತಕ್ಕಂಥದ್ದೇನೆ. ಆದ್ರಿಂದ ಅವೆಲ್ಲವೂ ನಿಜವಲ್ಲ, ಅಂದ್ರೆ ಅದೇ ಅವುಗಳ ನಿಜವಾದ ರೂಪ ಅಲ್ಲ, ಅವುಗಳ ಸ್ವರೂಪ ಬ್ರಹ್ಮವೇನೆ. ಅದೇ ಅರ್ಥ ಅದಕ್ಕೆ. ಈ ಬ್ರಹ್ಮ ವಸ್ತುವನ್ನ ಯಾವ ರೀತಿಯಿಂದಲೂ ತಿಳಿಸ್ಕೊಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಂದು ವಸ್ತುವನ್ನ ಒಂದು ಶಬ್ದದಿಂದ ತಿಳಿಸ್ಕೊಡ್ತೇವೆ. ಮಣ್ಣು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೇವೆ. ಅಥವಾ ಇಂಥ ಒಂದು ಪ್ರಾಣಿ ಅಂತ ಅಂದ್ಬಿಟ್ಟು ಅದನ್ನ ಇದು ಗೋವು, ಇದು ಹುಲಿ ಅಂತ ಹೇಳ್ತೇವೆ, ಒಂದು ಶಬ್ದದಿಂದ ಹೇಳ್ತೇವೆ. ಈ ಪ್ರಪಂಚದ ವಸ್ತುಗಳನ್ನ ಶಬ್ದದಿಂದ ಹೇಳಬಹುದೇ ವಿನಃ ಬ್ರಹ್ಮವನ್ನು ಆ ರೀತಿ ಶಬ್ದದಿಂದ ತಿಳಿಸೋದಕ್ಕಾಗೋದಿಲ್ಲ. ಶಬ್ದದಿಂದ ತಿಳಿಸುವಂತಹ ಎಲ್ಲಾ ಪದಾರ್ಥಗಳಿಗೂ ಕೆಲವು ಗುಣಗಳಿರ್ಬೇಕಾಗತ್ತೆ. ಏನು ಈ ಗುಣಗಳು ಅಂತಂದ್ರೆ, ಇಲ್ಲ ಜಾತಿ ಇರಬೇಕು ಆ ವಸ್ತುಗೆ, ಅಥವಾ ಅದು ಒಂದು ದ್ರವ್ಯವಾಗಿರ್ಬೇಕು, ಅಥವಾ ಅದಕ್ಕೊಂದು ಗುಣ ಇರಬೇಕು, ಅಥವಾ ಅದಕ್ಕೆ ಕ್ರಿಯೆ ಇರಬೇಕು, ಅದರಲ್ಲಿ ಒಂದು ಕ್ರಿಯೆ ಇರಬೇಕು, ಅಥವಾ ಒಂದು ಸಂಬಂಧ ಇರಬೇಕು. ಈ 5. ಉದಾಹರಣೆಗೆ ಗೋವು ಅಂತಂದ್ಬಿಟ್ಟು ಒಂದು ಪ್ರಾಣಿಗೆ ನಾವು ಹೇಳಿದ್ರೆ ಅದು ಗೋವು ಅನ್ನೋ ಜಾತಿಯನ್ನು ಹೇಳ್ತಾ ಇದೆ. ಅದಕ್ಕೆ ಒಂದು ಜಾತಿ ಇರೋದ್ರಿಂದ ಗೋವು ಅನ್ನೋ ಶಬ್ದ ಅದನ್ನು ತಿಳಿಸ್ಕೊಡುತ್ತೆ. ಹಾಗೇನೆ ಮಣ್ಣು ಅಂತ ಒಂದು ಪದಾರ್ಥಕ್ಕೆ ಹೇಳೋ ಶಬ್ದದಿಂದ ಹೇಳಿದ್ರೆ ಆ ಮಣ್ಣು ಅನ್ನೋದು ಒಂದು ದ್ರವ್ಯ. ಕಬ್ಬಿಣ ಅದೊಂದು ದ್ರವ್ಯ. ಆ ದ್ರವ್ಯವಾದ್ರಿಂದ ಅದಕ್ಕೆ ಒಂದು ಶಬ್ದ ಇದೆ. ಹಾಗೇನೆ ಗುಣ, ಒಂದು ಹೂವು ಕೆಂಪಾಗಿದೆ, ಹಳದಿಯಾಗಿದೆ ಅನ್ನುವಾಗ ಈ ಗುಣವನ್ನ ಸೇರಿಸ್ಬಿಟ್ಟು ಹೇಳ್ತಾ ಇದ್ದೇವೆ. ಹೀಗೆ ಎಲ್ಲಿ ಒಂದು ಗುಣ ಇದೆ ಒಂದು ವಸ್ತುವಿಗೆ, ಆವಾಗ ಅದಕ್ಕೆ ಒಂದು ಶಬ್ದ ಸೇರಿಸ್ಬಿಟ್ಟು ಹೇಳಬಹುದು. ಹಾಗೆ ಕ್ರಿಯೆಗೆ ಸಂಬಂಧವಿದೆಯೇ? ಉದಾಹರಣೆಗೆ ಅಡುಗೆಯವನು, ಇವನು ಪಾಚಕ ಅಂತ ಹೇಳಿದಾಗ ಅಡುಗೆಯನ್ನು ಯಾರು ಮಾಡ್ತಾನೆ ಅವನನ್ನ ನಿರ್ದೇಶಿಸೋದಕ್ಕೋಸ್ಕರವಾಗಿ ಒಂದು ಪದ ಅಲ್ಲಿ ಸಾಧ್ಯವಾಗುತ್ತೆ. ಹಾಗೇನೆ ಸಂಬಂಧ, ಧನವಂತ ಅನ್ನುವಾಗ ಸಂಪತ್ತಿನ ಸಂಬಂಧದಿಂದ ಅವನನ್ನ ಧನವಂತ ಅನ್ನೋ ಒಂದು ಶಬ್ದದಿಂದ ಅವನನ್ನ ತಿಳಿಸಬಹುದು. ಹೀಗೆ ಯಾವ ಪ್ರಪಂಚದ ವಸ್ತುಗಳನ್ನು ನಾವು ತೆಗೆದುಕೊಂಡ್ರೂ ಅವುಗಳಿಗೆ ಈ ಒಂದಲ್ಲ ಒಂದು ಲಕ್ಷಣಗಳು, ಈ ಗುಣಗಳು ಇದ್ದೇ ಇರುತ್ತದೆ. ಜಾತಿ, ದ್ರವ್ಯ, ಗುಣ, ಕ್ರಿಯೆ, ಸಂಬಂಧ. ಆದ್ರೆ ಇದು ಯಾವುದೂ ಬ್ರಹ್ಮ ಅಂತಕ್ಕಂಥ ವಸ್ತುನಲ್ಲಿ ಇಲ್ಲ. ಯಾಕೆಂದ್ರೆ ಬ್ರಹ್ಮ ಅಂತ ಅನ್ನೋದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದೆ. ಸತ್ಯ ಅಂತಂದ್ರೆ ಬದಲಾಯಿಸದೇ ಇರತಕ್ಕಂತಹದ್ದು ಅಂತಾಯ್ತು. ಜ್ಞಾನ ಅಂತಂದ್ರೆ ಅದು ಜಡವಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿ ಅದನ್ನ ಜ್ಞಾನ ಅಂತ ಹೇಳಿದ್ದಾರೆ. ಅನಂತ ಅಂತಂದ್ರೆ ಇನ್ಫೈನೈಟ್ ಅಂತಂದ್ರೆ ಅದಕ್ಕಿಂತ ಬೇರೆಯಾಗಿ ವಸ್ತುವನ್ನ ಕಲ್ಪಿಸೋದಕ್ಕೂ ಆಗೋದಿಲ್ಲ. ಎಲ್ಲವೂ ಅದೇನೆ ಅಂತಂದ್ಬಿಟ್ಟು, ಅಂದ್ರೆ ಅದು ಎಲ್ಲಾ ಪದಾರ್ಥಗಳ ಒಟ್ಟು ಅಂತ ಅರ್ಥ ಅಲ್ಲ. ಅದು ಒಂದೇ ಇರತಕ್ಕಂತಹದ್ದು.
ಅದು ಇಟ್ ಈಸ್ ಒನ್ ಹೋಮೋಜುನಿಯಸ್ ಹೋಲ್. ಅದರಲ್ಲಿ ಬೇರೆ ಇನ್ನೇನು ಬ್ರಹ್ಮವಸ್ತು ಅಂದ್ರೆ ಬ್ರಹ್ಮವಸ್ತು ಅಷ್ಟೇನೆ, ಬೇರೆ ಇನ್ನೆಂಥದ್ದು ಇಲ್ಲ ಅದರಲ್ಲಿ. ಅದು ಜಡವಲ್ಲ, ಅದು ಬದಲಾಯಿಸದೇ ಇರತಕ್ಕಂಥದ್ದು. ಹೀಗಾಗಿರೋದ್ರಿಂದ ಈ ಬ್ರಹ್ಮವಸ್ತು ಅಂತ ಅನ್ನತಕ್ಕಂಥದ್ದು ಯಾವ ಶಬ್ದದಿಂದಲೂ ಹೇಳೋದಕ್ಕೆ ಬರೋದಿಲ್ಲ. ಉಪನಿಷತ್ತುಗಳಲ್ಲೇನೆ ಕಠೋಪನಿಷತ್ತಿನಲ್ಲಿ ಈ ಬ್ರಹ್ಮವನ್ನು ನಿರ್ದೇಶಿಸುವಾಗ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಇತ್ಯಾದಿ ಒಂದು ಮಂತ್ರವಿದೆ. ಇದು ಅಶಬ್ದ, ಇದು ಅಸ್ಪರ್ಶ, ಅರೂಪ ಇತ್ಯಾದಿ. ಅಂದ್ರೆ ವಸ್ತುಗಳಿಂದ ಪ್ರಪಂಚದ ವಸ್ತುಗಳೆಲ್ಲವೂ ಪಂಚಭೂತಗಳಿಂದ ಆಗಿರ್ತಕ್ಕಂಥವು. ಪಂಚಭೂತಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಕಾಶ ಅನ್ನೋದಕ್ಕೆ ಶಬ್ದ ಅನ್ನತಕ್ಕಂಥದ್ದು ಗುಣ. ಅಗ್ನಿ, ವಾಯು ಅಂತ ಅನ್ನೋದಕ್ಕೆ ಸ್ಪರ್ಶವೇ ಗುಣ. ಅಗ್ನಿ ಅನ್ನೋದಕ್ಕೆ ರೂಪ, ಜಲ ಅನ್ನೋದಕ್ಕೆ ರಸ, ಪೃಥ್ವಿ ಅನ್ನೋದಕ್ಕೆ ಗಂಧ. ಪ್ರತಿಯೊಂದು ವಸ್ತು, ಪ್ರಪಂಚದಲ್ಲಿ ಇರುವ ಪ್ರತಿಯೊಂದು ವಸ್ತುವನ್ನು ನಾನು ಪಂಚೇಂದ್ರಿಯಗಳ ಮೂಲಕ ತಿಳ್ಕೊಳ್ತಾ ಇದ್ದೇನೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳ ಈ ಪಂಚೇಂದ್ರಿಯಗಳಿಂದ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾತಕ್ಕೆ ಇದು ಸಾಧ್ಯವಾಗ್ತಾ ಇದೆ ಅಂತಂದ್ರೆ, ಅವು ಎಲ್ಲಾ ಪದಾರ್ಥಗಳು ಪಂಚಭೂತಾತ್ಮಕವೇನೆ. ಆ ಪಂಚಭೂತಗಳಿಗೆ ಇರುವ ಗುಣಗಳು ಯಾವುದು ಅಂತಂದ್ರೆ ಇವುಗಳೇನೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳೇನೆ. ಆದರೆ ಉಪನಿಷತ್ ಏನ್ ಹೇಳ್ತಾ ಇದೆ, ಬ್ರಹ್ಮವಸ್ತು ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅರಸಂ, ಅಗಂಧಂ ಅಂತ. ಅಂದ್ರೆ ಅವುಗಳಲ್ಲಿ ಬ್ರಹ್ಮವಸ್ತು ಅನ್ನೋದಲ್ಲಿ ಯಾವ ರೂಪ, ಶಬ್ದ ಇದ್ಯಾವುದು ಇಲ್ಲ. ಹಾಗಂತಂದ್ರೆ ಶಬ್ದದಿಂದ ತಿಳಿಸೋದಕ್ಕೆ ಆಗೋದಿಲ್ಲ. ಹಾಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಸ್ಥೂಲ ಮನಣು ಅಹ್ರಸ್ವಂ ಅದೀರ್ಘಂ ಇತ್ಯಾದಿ ಒಂದು ಮಂತ್ರವಿದೆ. ಅದು ಸ್ಥೂಲವಲ್ಲ, ಅಂದ್ರೆ ದಪ್ಪವಾಗಿರೋದಂಥದ್ದಲ್ಲ. ಅಣು, ಅದು ಸಣ್ಣನಾಗಿರೋದಂಥದ್ದಲ್ಲ. ಅಂದ್ರೆ ಪ್ರಪಂಚದ ಯಾವುದಾದ್ರೂ ಒಂದು ವಸ್ತುವನ್ನ ಹೇಳುವಾಗ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡ್ಕೊಂಡ್ಬಿಟ್ಟು ಇದು ತುಂಬಾ ಸ್ಥೂಲವಾಗಿದೆ, ಇದಕ್ಕಿಂತ ಚಿಕ್ಕದಾಗಿದೆ, ಇದಕ್ಕಿಂತ ಉದ್ದವಾಗಿದೆ, ಗಿಡ್ಡವಾಗಿದೆ ಇತ್ಯಾದಿ ಹೇಳೋದಕ್ಕೆ ಬರುತ್ತೆ. ಆದ್ರೆ ಯಾವ ಬ್ರಹ್ಮವಸ್ತು ಒಂದೇ ಆಗಿದೆಯೋ, ಏಕಮೇವ ಅದ್ವಿತೀಯವಾಗಿದೆಯೋ, ಅದು ಒಂದೇ ವಸ್ತು ಇರೋದಾದ್ರಿಂದ ಆ ಬ್ರಹ್ಮವಸ್ತುವನ್ನ ಸ್ಥೂಲ, ಸೂಕ್ಷ್ಮ, ಉದ್ದ, ಚಿಕ್ಕದು, ಗಿಡ್ಡದು ಈ ರೀತಿ ಯಾವ ಇದನ್ನು ಹೇಳೋದಕ್ಕೆ ಬರೋದಿಲ್ಲ. ಅಂದ್ರೆ ಏನಾಯ್ತು ಅಂದ್ರೆ ಯಾವ ಶಬ್ದಗಳಿಂದಲೂ ತಿಳಿಸೋಕ್ಕಾಗೋಲ್ಲ, ಮನಸ್ಸಿನಿಂದ ಕಲ್ಪನೆ ಮಾಡೋದಕ್ಕೂ ಆಗೋದಿಲ್ಲ. ಮನಸ್ಸಿನಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕಾದ್ರೂ ಯಾವ್ದಾದ್ರು ಶಬ್ದದ ರೂಪದಿಂದ ಕಲ್ಪನೆ ಮಾಡ್ಕೊಳ್ತೀರಿ, ಯಾವ್ದಾದ್ರು ರೂಪದಿಂದ ಕಲ್ಪನೆ ಮಾಡ್ಕೊಳ್ತೀರಿ. ಹೀಗೆ ಅವುಗಳು ಬ್ರಹ್ಮದಲ್ಲಿ ಇಲ್ಲ. ಆದ್ರಿಂದ ಬ್ರಹ್ಮವಸ್ತು ಶಬ್ದಾದಿಗಳಿಗೆ, ಮನಸ್ಸಿಗೆ ಎಟಕೋದಲ್ಲ. ಇದನ್ನೇ ತೈತ್ರಿಯ ಉಪನಿಷತ್ತಿನಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಇವಾಗ ಬ್ರಹ್ಮವಸ್ತು ಅನಂತವಾಗಿದೆ, ಅದೊಂದೇ ನಿಜ, ಅದನ್ನ ಬಿಟ್ಟು ಬೇರೆ ವಸ್ತು ಅನ್ನತಕ್ಕಂಥದ್ದೇ ಇಲ್ಲ ಅಂತಂದ್ಬಿಟ್ಟು ವೇದಾಂತಗಳು, ಉಪನಿಷತ್ತುಗಳು ಹೇಳಿದ ಮೇಲೆ ಈಗ ಪ್ರಪಂಚವೆಲ್ಲ ಹೀಗೆ ತೋರ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಪಂಚವೆಲ್ಲ ಚೇತನ ಅಚೇತನಾತ್ಮಕವಾಗಿ ತೋರ್ತಾ ಇದೆ ನಮಗೆ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಇವಾಗ ಈ ಅಚೇತನಾತ್ಮಕವಾದ ಜಗತ್ತು ಬ್ರಹ್ಮದಲ್ಲಿಲ್ಲ. ಬ್ರಹ್ಮದಲ್ಲಿ ಬೇರೆ ಯಾವುದನ್ನು ಕಲ್ಪಿಸೋದಕ್ಕೂ ಸಾಧ್ಯವಿಲ್ಲ. ಆದ್ರೆ ಇದು ನನಗೆ ತೋರ್ತಾ ಇದೆಯಲ್ಲ ಅಂತಂತಂದ್ರೆ, ಯಾವ ಚೇತನನಾದ ನನಗೆ ಹೀಗೆ ತೋರ್ತಾ ಇದೆಯೋ ಆ ನನಗೆ ಅವಿದ್ಯೆ ಇದೆ, ನನಗೆ ನನ್ನ ಸ್ವರೂಪದ ಜ್ಞಾನವಿಲ್ಲ ಅನ್ನೋದು ಒಂದೇ ಅರ್ಥ ಬರೋದು. ನಾನು ಬ್ರಹ್ಮವಸ್ತುವೇನೆ, ನನ್ನ ಸ್ವರೂಪದಲ್ಲಿ ಬ್ರಹ್ಮವಸ್ತುವೇನೆ ಅನ್ನುವ ಸತ್ಯದಲ್ಲಿ ನೆಲೆ ನಿಂತಿಲ್ಲ ನಾನು. ನನಗೆ ನನ್ನ ಸ್ವರೂಪದ ಜ್ಞಾನ ಇಲ್ಲ, ಅಂದ್ರೆ ನನಗೆ ಅವಿದ್ಯೆ ಅನ್ನೋದು ಇದೆ. ಕಠೋಪನಿಷತ್ತಿನಲ್ಲಿ ದೂರಮೇತೆ ವಿಪರೀತೆ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ಅಂತ ಒಂದು ಮಂತ್ರ ಶುರುವಾಗುತ್ತೆ.
ಅಂದ್ರೆ ಇದು ಪ್ರಸಿದ್ಧವಾಗಿದೆ. ವಿದ್ಯೆ ಅನ್ನೋಂಥದ್ದೇನೋ, ಅವಿದ್ಯೆ ಅನ್ನೋಂಥದ್ದೇನೋ ಅಂತನ್ನೋ ಈ ವಿಂಗಡ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ವಿದ್ಯೆ ಅಂತಂದ್ರೆ ಒಂದು ವಸ್ತುವಿನ ಯಥಾರ್ಥ ಜ್ಞಾನ, ಅದು ಸರಿಯಾಗಿ ತಿಳ್ಕೊಂಡಿರೋದು ಇದ್ರೆ ಅವನಿಗೆ ಆ ವಿದ್ಯೆ ಇದೆ ಅಂತ ಅರ್ಥ. ಅವಿದ್ಯೆ ಅಂತಂದ್ರೆ ಆ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು, ಅದು ಅವಿದ್ಯೆ. ಇದು ಒಂದಕ್ಕೊಂದಕ್ಕೆ ವಿರೋಧವಾಗಿರತಕ್ಕಂಥದ್ದು. ಒಂದು ವಸ್ತುವಿನ ಬಗ್ಗೆ ನನಗೆ ಅವಿದ್ಯೆ ಇದ್ರೆ ಆವಾಗ ವಿದ್ಯೆಯಿಂದ ಆ ಅವಿದ್ಯೆಯನ್ನ ಹೋಗಲಾಡಿಸ್ಕೋಬಹುದು ಅನ್ನೋ ವಿಚಾರ ಬರುತ್ತೆ. ಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಈ ಅವಿದ್ಯೆ ಅಥವಾ ಅಜ್ಞಾನ ಅನ್ನತಕ್ಕಂಥದ್ದು ಏನಿದೆ, ಇದು ಮೂರು ರೀತಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವುದು ಮೂರು ಅಜ್ಞಾನ ಅಂತ ಅನ್ನೋದಕ್ಕೆ? ಮೊದಲನೇದು ಜ್ಞಾನಾಭಾವ. ಜ್ಞಾನಾಭಾವ ಅಂದ್ರೆ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು, ಜ್ಞಾನದ ಅಭಾವ. ಅಂದ್ರೆ ಒಂದು ವಸ್ತು ನನಗೆ ತಿಳಿದೇ ಇಲ್ಲ ಅಂದ್ರೆ ನನಗೆ ಜ್ಞಾನದ ಅಭಾವವಿದೆ ಅನ್ನೋ ಅರ್ಥ ಬಂತು. ಎರಡನೇದು ಮಿಥ್ಯಾಜ್ಞಾನ ಅಥವಾ ವಿಪರೀತ ಜ್ಞಾನ. ಮಿಥ್ಯಾಜ್ಞಾನ ಅಂತಂದ್ರೆ ಆ ವಸ್ತು ನನಗೆ ಯಾವುದೋ ಒಂದು ರೀತಿಯಲ್ಲಿ ತೋರ್ತಾ ಇದೆ, ಆದ್ರೆ ಅದು ಯಾವ ವಸ್ತುವೋ ಆ ವಸ್ತುವಾಗಿ ನನಗೆ ತೋರ್ತಾ ಇಲ್ಲ, ಬೇರೆ ರೀತಿಯಲ್ಲಿ ತೋರ್ತಾ ಇದೆ. ಅದು ಮಿಥ್ಯಾಜ್ಞಾನ. ಮೂರನೇದು ಸಂಶಯ ಜ್ಞಾನ. ಸಂಶಯ ಜ್ಞಾನ ಅಂತಂದ್ರೆ ಅದು ಈ ಈ ಈ ರೀತಿ ಇರಬಹುದಾ, ಈ ವಸ್ತು ಇರಬಹುದಾ ಅದು, ಅಥವಾ ಆ ವಸ್ತು ಇರಬಹುದಾ ಅನ್ನತಕ್ಕಂಥ ಸಂಶಯ ಇರುವಾಗ ಅದನ್ನ ಸಂಶಯ ಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜಗತ್ತಿನ ಎಲ್ಲಾ ವಸ್ತುಗಳಿಗೂ ಇದು ಅನ್ವಯಿಸುತ್ತೆ. ಜ್ಞಾನಾಭಾವ, ವಿಪರೀತ ಜ್ಞಾನ ಅಥವಾ ಮಿಥ್ಯಾಜ್ಞಾನ, ಮತ್ತೆ ಸಂಶಯ ಜ್ಞಾನ. ಉದಾಹರಣೆಗೆ ರಜ್ಜು ಸರ್ಪ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಹಗ್ಗ ಅನ್ನೋದು ಒಂದು ಕಡೆ ಇದೆ, ಅಲ್ಲಿ ಬೆಳಕು ಸರಿಯಾಗಿಲ್ದೇ ಇರೋದು ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಅದು ಹಗ್ಗ ಅಂತ ನನಗೆ ತಿಳಿತಾ ಇಲ್ಲ, ಹಗ್ಗ ಅಂತ ತಿಳಿದಿಲ್ಲ. ಅಂದ್ರೆ ನನಗೆ ಅದರ ಹಗ್ಗದ ಜ್ಞಾನದ ಅಭಾವ ಇದೆ ನನಗೆ. ಈಗ ಅದು ಹಗ್ಗದ ಜ್ಞಾನದ ಅಭಾವವಾಗಿ ಮಾತ್ರ ನಿಲ್ಲೋದಿಲ್ಲ ನನ್ನಲ್ಲಿ, ಅದನ್ನ ಬೇರೆ ಏನೋ ಅಂತ ಅಂದ್ಬಿಟ್ಟು ನಾನು ಕಲ್ಪಿಸ್ಕೊಳ್ತೇನೆ ಅಲ್ವೇ? ಅದೇ ವಿಪರೀತ ಜ್ಞಾನ. ಆ ಹಗ್ಗವನ್ನ ನಾನು ಹಾವು ಅಂತ ಕಲ್ಪಿಸ್ಕೊಳ್ಬಹುದು, ಅಥವಾ ಅದು ಯಾವುದೋ ಒಂದು ಹೂವಿನ ಹಾರ ಹಾಕ್ಬಿದ್ದಿದೆ ಅಂತ ಕಲ್ಪಿಸ್ಕೊಳ್ಬಹುದು, ಅಥವಾ ಇನ್ನೇನಾದ್ರೂ ಕಲ್ಪಿಸ್ಕೊಳ್ಬಹುದು. ಹಾಗೆ ಅಲ್ಲಿ ಹಗ್ಗ ಅನ್ನೋದು ತಿಳಿದೇ ಇರುವಾಗ ಅದು ಇಂಥದ್ದು ಅಂತ ಬೇರೆ ಏನನ್ನೋ ಅದರಲ್ಲಿ ತಿಳ್ಕೊಂಡ್ರೆ ಅದು ಮಿಥ್ಯಾಜ್ಞಾನ. ಮೂರನೇದು ಸಂಶಯ ಜ್ಞಾನ ಅಂತಂದ್ರೆ ಆವಾಗ ಅಲ್ಲಿ ಹಗ್ಗ ಅಂತ ಅನ್ನತಕ್ಕಂಥದ್ದು ತಿಳಿದಿಲ್ಲ ನನಗೆ, ಜ್ಞಾನಾಭಾವವಿದೆ, ಆದ್ರೆ ಅದು ಹಾವು ಅಂತ ನಾನು ತಿಳ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ, ಅಥವಾ ಅದು ಯಾವುದೋ ಹೂವಿನ ಸರ ಇರಬೇಕು, ಹಾರ ಇರಬೇಕು ಅಂತ ತಿಳಿತಾ ಇಲ್ಲ, ಅಥವಾ ಭೂಮಿನಲ್ಲಿ ಏನೋ ಒಂದು ರೀತಿ ಬಿರುಕಿದೆ, ಆ ಬಿರುಕು ಆ ರೀತಿ ಕಾಣ್ತಾ ಇದೆ ಅಂತ ನನ್ಗೆ ಯಾವುದೋ ಒಂದು ಕನ್ಕ್ಲೂಷನ್ಗೆ ಬರಕ್ಕಾಗ್ತಾ ಇಲ್ಲ. ಅಂದ್ರೆ ಸಂಶಯ ಜ್ಞಾನವಿದೆ ಅಂತ ಅರ್ಥ. ಇದೆಲ್ಲದರಲ್ಲೂ ಈ ಜ್ಞಾನಾಭಾವ ಅಂದ್ರೆ ನನಗೆ ಈ ವಸ್ತು ತಿಳಿದು ಅಂತ ಏನು ವಿಚಾರ ಇದೆ ಅದೇ ಮೂಲ. ಮಿಥ್ಯಾಜ್ಞಾನ ನನಗಿದೆ ಅಂತಂದ್ರೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದೇನೆ ಒಂದು ವಸ್ತುನ ಅಂತಂದ್ರೆ ಜ್ಞಾನಾಭಾವ ಇರಲೇಬೇಕಲ್ಲ. ಜ್ಞಾನಾಭಾವ ಅನ್ನೋದೇ ನಿಮಿತ್ತ ಕಾರಣ. ಅದಕ್ಕೆ ಸಂಶಯ ಜ್ಞಾನ ಇದೆ ಅಂತಂದ್ರೆ ಅವಾಗ್ಲೂ ನನಗೆ ವಸ್ತು ಗೊತ್ತಿಲ್ವಲ್ಲ, ಅದಕ್ಕೆ ತಾನೇ ಸಂಶಯ. ಅಲ್ಲೂ ಜ್ಞಾನಾಭಾವ ಅಂತಕ್ಕಂಥದ್ದು ಇದ್ದೇ ಇದೆ. ಅಂದ್ರೆ ಒಂದು ವಸ್ತುವಿನಲ್ಲಿ ನನಗೆ ಜ್ಞಾನಾಭಾವವಿದ್ರೆ ಆಗ ನನಗೆ ಇಲ್ಲ ಮಿಥ್ಯಾಜ್ಞಾನವಿರುತ್ತೆ ಅಥವಾ ಸಂಶಯ ಜ್ಞಾನವಿರುತ್ತೆ ಅಂತ ಅಂದ್ಬಿಟ್ಟಾಯ್ತು. ಇದನ್ನ ಅಧ್ಯಾತ್ಮಕ್ಕೆ, ಈ ವಿಚಾರಕ್ಕೆ ನಾವು ಇವಾಗ ಹೊಂದಿಸ್ಕೊಂಡ್ರೆ ನನ್ನ ಸ್ವರೂಪ ಬ್ರಹ್ಮವೇನೇ, ಆತ್ಮನೇ ನನ್ನ ಸ್ವರೂಪ, ನಾನು ಕೇವಲ ಚಿನ್ಮಾತ್ರ ಅಂತಂದ್ಬಿಟ್ಟು ವೇದಾಂತಗಳು ಹೇಳ್ತಾ ಇದೆ. ಆದರೆ ಆ ನಿಜದಲ್ಲಿ, ಆ ಸತ್ಯ ವಿಚಾರದಲ್ಲಿ ನಾನು ನೆಲೆ ನಿಂತಿಲ್ಲ. ಅಂದ್ರೆ ನನಗೆ ಆ ಜ್ಞಾನದ ಅಭಾವವಿದೆ. ಆದ್ರಿಂದ ನನ್ನ ಸ್ವರೂಪವನ್ನು ನಾನು ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾ ಇದ್ದೇನೆ, ಇಲ್ಲ ಸಂಶಯ ಪಡ್ತಾ ಇದ್ದೇನೆ ನನ್ನ ಸ್ವರೂಪ ಹಾಗೋ ಹೀಗೋ ಅಂತ, ಅಥವಾ ನಾನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೇನೆ.
ತಪ್ಪಾಗಿ ತಿಳ್ಕೊಳ್ತಾ ಎಲ್ಲರೂ ತಪ್ಪಾಗಿಯೇ ತಿಳ್ಕೊಳ್ತಾ ಇರೋದು. ಮಿಥ್ಯಾಜ್ಞಾನವೇ ಎಲ್ರಿಗೂ ಇರೋದು. ಏನನ್ನಾಗಿ ತಿಳ್ಕೊಳ್ತಾ ಇದ್ದೇವೆ? ನಾನು ಅಂತಂದ್ರೆ ಯಾರು ಅಂತ ನಾವು ತಿಳ್ಕೊಂಡಿದ್ದೇವೆ. ನಾನು ಅಂತಂದ್ರೆ ಈ ದೇಹ ಅಂತಲೇ ತಿಳ್ಕೊಂಡಿರೋದು. ಬೇರೆ ಸಮಯದಲ್ಲಿ ನಾನು ಅಂತಂದ್ರೆ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೀವಿ. ನನಗೆ ಸರಿಯಾಗಿ ನೋಡೋಕ್ಕಾಗ್ತಾ ಇಲ್ಲ ಅಂತಂತಂದ್ರೆ ನನ್ನ ಕಣ್ಣು ಸರಿಗಿಲ್ಲ ಅಷ್ಟೇನೆ, ನಾನೇ ಸರಿಗಿಲ್ಲ ಅನ್ನೋ ಅರ್ಥದಲ್ಲಿ ನಾವು ಮಾತಾಡಕ್ ಹೊರಡ್ತೇವೆ. ಅಂದ್ರೆ ಕಣ್ಣನ್ನು ನನ್ನನ್ನು ಒಂದೇ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ ದೇಹ ಹೋಗ್ತಾ ಇದೆ, ಆದ್ರೆ ನಾನೇ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಈ ದೇಹಕ್ಕೂ ನನಗೂ ಒಂದು ರೀತಿಯಾದ ತಾದಾತ್ಮ್ಯ ಸಂಬಂಧವನ್ನು ನಾನು ಇಟ್ಕೊಂಡಿದ್ದೇನೆ. ಅದೇ ರೀತಿ ಮನಸ್ಸಿನಲ್ಲಿ ನಾನು ನಿಶ್ಚಯ ಮಾಡ್ತಾ ಇದ್ದೇನೆ ಅಂತಂದಾಗ ನಾನು ಬುದ್ಧಿ ಜೊತೆನಲ್ಲಿ ನನ್ನ ತಾದಾತ್ಮ್ಯತೆಯನ್ನ ನಾನು ಹೇಳ್ತಾ ಇದ್ದೇನೆ. ನಾನು ಅದು ಒಂದೇನೆ ಅನ್ನೋ ಅರ್ಥದಲ್ಲಿ ವ್ಯವಹಾರ ಮಾಡ್ತಾ ಇದ್ದೇನೆ. ಇದೆಲ್ಲದರಲ್ಲೂ ನಾನು ಅಂತಕ್ಕಂಥದ್ದು ಬರ್ತಾನೆ ಇದೆ. ಈ ನಾನು ಅಂತಕ್ಕಂಥದ್ದು ಏನು ಅಂತಂದ್ರೆ ಈ ಅಂತಃಕರಣದಲ್ಲಿ ಮನುಷ್ಯನ ದೇಹಾದಿಗಳು ಏನಿದೆ, ಈ ಸಂಘಾತ, ಇದು ಹೊರಗಡೆ ಕಾಣಿಸ್ತಾ ಇರತಕ್ಕಂಥ ಒಂದು ಸ್ಥೂಲ ದೇಹ, ಮತ್ತೆ ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಜ್ಞಾನ ಇಂದ್ರಿಯಗಳು, ಮತ್ತೆ ಅಂತಃಕರಣ, ಇದು ಮೂರನ್ನ ಸೇರಿರತಕ್ಕಂಥದ್ದು ಈ ದೇಹೇಂದ್ರಿಯ ಸಂಘಾತ. ಈ ಅಂತಃಕರಣ ಅಂತಕ್ಕಂಥದ್ದು ಅವು ಆ ಅಂತಃಕರಣದಲ್ಲಿ ಏನು ಕೆಲಸ ನಡೀತಾ ಇದೆ ಅದನ್ನ ಅನುಸರಿಸ್ಬಿಟ್ಟು ಈ ಅಂತಃಕರಣವನ್ನೇನೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಬೇರೆ ಬೇರೆ ಹೆಸರುಗಳು ಅಂತಃಕರಣಕ್ಕೆ ಹೇಳ್ತಾರೆ. ಈ ಅಹಂಕಾರ ಅನ್ನತಕ್ಕಂಥದ್ದು ಈ ಮನಸ್ಸಿನಲ್ಲಿ ಅಥವಾ ಅಂತಃಕರಣದಲ್ಲಿ ಆಗುವಂತಹ ಒಂದು ವೃತ್ತಿ, ಅಂದ್ರೆ ಒಂದು ಮಾಡಿಫಿಕೇಶನ್. ಇದರಿಂದ ಒಂದು ವಸ್ತುವನ್ನ ನಾನು ನೋಡಿದ್ರೆ ಅಥವಾ ಏನನ್ನಾದ್ರೂ ಒಂದನ್ನು ತಿಳ್ಕೊಂಡ್ರೆ ನಾನು ತಿಳ್ಕೊಳ್ತಾ ಇದ್ದೇನೆ ಅಂತಂದ್ಬಿಟ್ಟು ನಾನು ಅನ್ನತಕ್ಕಂಥದ್ದು ಬರ್ತಾ ಇದೆ. ಅಂದ್ರೆ ನಾನು ಅಂತಂದ್ಬಿಟ್ಟು ಏನು ಸ್ಫುರಣೆ ಇದೆ ನನಗೆ ನನ್ನ ಅಂತಃಕರಣದಲ್ಲಿ, ಅದನ್ನೇ ನಾನು ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನನ್ನ ಚಿನ್ಮಾತ್ರನೋ ಬ್ರಹ್ಮವೋ ಆತ್ಮನೋ ಅಂತಂದ್ಬಿಟ್ಟು ನಾನು ತಿಳ್ಕೊಳ್ಳದೆ ಇರೋದ್ರಿಂದ, ಜ್ಞಾನಭಾವ ಜ್ಞಾನಭಾವ ಇರೋದ್ರಿಂದ ಈ ಅಹಂಕಾರದಲ್ಲಿ ಏನು ತೋರ್ತಾ ಇದೆ ನಾನು ಅಂತ, ಅದನ್ನ ನಾನು ಅಂತ ತಿಳ್ಕೊಂಡ್ಬಿಟ್ಟು ದೇಹ ಇಂದ್ರಿಯಗಳು ಇವುಗಳ ಜೊತೆ ಒಂದು ರೀತಿಯ ತಾದಾತ್ಮ್ಯ ಸಂಬಂಧವನ್ನು ನಾನು ಇಟ್ಕೊಂಡ್ಬಿಟ್ಟು ನನ್ನ ಲೋಕ ವ್ಯವಹಾರವನ್ನ ನಾನು ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನಗೆ ಇದನ್ನ ತಿಳಿಸ್ಕೊಡ್ಬೇಕು. ವೇದಾಂತ ಈ ತಪ್ಪು ತಿಳುವಳಿಕೆ ಇದೆಯಲ್ಲ, ಈ ತಪ್ಪು ತಿಳುವಳಿಕೆ ಅಂತಂದ್ರೆ ಇದನ್ನ ಅಧ್ಯಾಸ ಅಂತಂದ್ಬಿಟ್ಟು ಕರೀತಾರೆ. ಇದು ಅವಿದ್ಯೆ. ಸರಿ, ಅವಿದ್ಯೆ ಅಂತಂದ್ರೆ ಜ್ಞಾನಾಭಾವದಿಂದ ಮಿಥ್ಯಾಜ್ಞಾನ, ಇದು ಅವಿದ್ಯೆಯ ನಿರೂಪಣೆ. ಬರೀ ಮಿಥ್ಯಾಜ್ಞಾನವನ್ನು ಮಾತ್ರ ತಗೊಂಡ್ರೆ ಅದನ್ನ ಅಧ್ಯಾಸ ಅಂತಾರೆ, ಸೂಪರ್ ಇಂಪೋಸಿಷನ್. ಮಿಥ್ಯಾಜ್ಞಾನ ಅಂತಂದ್ರೆ ಏನು? ಒಂದು ವಸ್ತುವನ್ನ ಇನ್ನೊಂದಾಗಿ ತಿಳ್ಕೊಳ್ತಾ ಇರೋದು. ಬ್ರಹ್ಮ ವಸ್ತುವನ್ನ ದೇಹ ಅಂತ ತಿಳ್ಕೊಳ್ತಾ ಇರೋದು. ಬ್ರಹ್ಮ ವಸ್ತುವನ್ನ ನಾನು ಅಂತ ಅಂತಃಕರಣದಲ್ಲಿ ಸ್ಫುರಣೆ ಆಗ್ತಾ ಇದೆಯಲ್ಲ, ಆ ನಾನು ಅನ್ನೋದನ್ನೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದು. ಇದು ಮಿಥ್ಯಾಜ್ಞಾನ ಅಲ್ವೇ? ಅದೇ ಸೂಪರ್ ಇಂಪೋಸಿಷನ್. ಅಂದ್ರೆ ಆತ್ಮನ ಮೇಲೆ ಈ ನಾನು ಅಹಂಕಾರ ಅನ್ನೋದನ್ನ ಸೂಪರ್ ಇಂಪೋಸ್ ಮಾಡಿದ್ದೇವೆ. ಈ ದೇಹಾದಿಗಳನ್ನ ಸೂಪರ್ ಇಂಪೋಸ್ ಮಾಡಿದ್ದೇವೆ. ಆದ್ರಿಂದ ನಾನು ದೇಹವಂತನೋ ಅಥವಾ ನಾನು ದೇಹ ಅನ್ನೋ ಅರ್ಥದಲ್ಲಿ ನಮ್ಮ ವ್ಯವಹಾರ ಸಾಗ್ತಾ ಇದೆ. ಅಂದ್ರೆ ಈ ಸಂಬಂಧ ಏನಿದೆ ನನಗೆ, ಇದು ನಿಜವಾದದ್ದೇ ಅಂದ್ರೆ ಇದು ನಿಜವಾಗಿರೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಜೀವನ ಈ ಯಾವ ನಾನು ಇದೇನೆ ಈ ತಾದಾತ್ಮ್ಯ ದೇಹಾದಿಗಳೊಡನೆ ತಾದಾತ್ಮ್ಯ ಸಂಬಂಧ ಇಟ್ಕೊಂಡಿರೋನು, ಈ ನಾನು ಮತ್ತು ಈ ದೇಹಾದಿಗಳು ನಿಜವೇ ಆಗಿದ್ ಬಿಟ್ರೆ ಆವಾಗ ಬ್ರಹ್ಮವಸ್ತು ಒಂದು, ಇದು ಬೇರೆ ದ್ವೈತ ಆಗೋಗುತ್ತೆ. ಅದ್ವೈತವನ್ನ ವೇದಾಂತ ಹೇಳ್ತಾ ಇರೋದ್ರಿಂದ ಪ್ರಪಂಚ ಎಲ್ಲವೂ ದೇಹಾದಿಗಳನ್ನು, ದೇಹ ಮನಸ್ಸು ಇಂದ್ರಿಯ ಈ ಸಂಘಾತಗಳನ್ನು, ಪ್ರಪಂಚ ಎಲ್ಲದನ್ನು ಸೇರಿಸ್ಕೊಂಡೇನೆ
ಅವು ಯಾವುವೂ ಬ್ರಹ್ಮವಸ್ತುವಿನಲ್ಲಿ ಇಲ್ಲ, ನನ್ನ ಸ್ವರೂಪದಲ್ಲಿ ಇಲ್ಲ ಅಂತ ಮುಂಚೆ ತಿಳಿಸಾದ ಮೇಲೆ ಇವೆಲ್ಲ ನನಗೆ ತೋರ್ತಾ ಇದೆ, ಮತ್ತೆ ದೇಹದ ಜೊತೆನಲ್ಲಿ ನನಗೆ ಒಂದು ಸಂಬಂಧ ಇದೆ ಅಂತಂದ್ರೆ ಇದು ತಪ್ಪು ತಿಳುವಳಿಕೆಯ ಸಂಬಂಧ ಅಂತ ಅನ್ನೋದು ಆಬ್ವಿಯಸ್. ಇದನ್ನೇ ಆಧ್ಯಾಸಿಕ ಸಂಬಂಧ, ಅವಿದ್ಯೆಯ ಸಂಬಂಧ ಅಂತಂದ್ಬಿಟ್ಟು. ಇದು ಅವಿದ್ಯೆಯ ಸಂಬಂಧ ಅಥವಾ ಆಧ್ಯಾಸಿಕ ಸಂಬಂಧ ಆಗಿರೋದ್ರಿಂದಲೇನೆ ಅದನ್ನ ನಾವು ಕಳ್ಸ್ಕೋಬಹುದು, ವಿಂಗಡಿಸ್ಕೋಬಹುದು. ನನ್ನಲ್ಲಿ ಯಾವ ದೇಹಾದಿಗಳು ಇಲ್ಲ ಅನ್ನೋದನ್ನ ವೇದಾಂತದ ಬೇರೆ ಬೇರೆ ಪ್ರಕ್ರಿಯೆಗಳ ಮೂಲಕವಾಗಿ ಇದನ್ನ ಮನದಟ್ಟು ಮಾಡಿಕೊಂಡ್ರೆ, ವೇದಾಂತದ ಮೂಲಕವಾಗಿ ಅಥವಾ ಗುರೂಪದೇಶದಿಂದ ನಮಗೆ ಈ ವಿವೇಕ, ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಈ ದೇಹಾದಿಗಳು, ಸಂಘಾತ, ಪ್ರಪಂಚ ಇದು ಒಂದ್ ಕಡೆ, ಆತ್ಮನು ಇನ್ನೊಂದ್ ಕಡೆ, ಇದೆರಡಕ್ಕೂ ಸಂಬಂಧ ಇರೋ ಹಾಗಿಲ್ಲ ಅನ್ನೋ ವಿವೇಕ ನಮಗೆ ಮೂಡಿ ಬಂದ್ರೆ ಆವಾಗ ನಮಗೆ ನಮ್ಮ ಸತ್ಯ ಸ್ವರೂಪವಾದ ಚಿನ್ಮಾತ್ರ ಸ್ವರೂಪದಲ್ಲಿ ನಾವು ನೆಲೆ ನಿಂತ್ಕೊಳ್ಳೋದಕ್ ಆಗತ್ತೆ. ಯಾವಾಗ ಹೀಗೆ ನೆಲೆ ನಿಂತ್ಕೊಳ್ಳೋಕ್ ಆಗ್ತಾ ಇಲ್ಲ, ಆ ಯಾವ ನಾನಿದ್ದೇನೆ ಆ ನಾನು ನಿಜವಾದ ಅರ್ಥದಲ್ಲಿ ಆತ್ಮನು ಅಂತ ಹೇಳೋಕ್ ಬರೋದಿಲ್ಲ. ಅವಿದ್ಯೆಯ ರೂಪ ನನಗಿದೆ, ಇದೆ ಅಲ್ವೇ? ಇದನ್ನೇನೆ ಜೀವ ಅಥವಾ ಜೀವತ್ವ ಅಂತ ಹೇಳ್ತಾ ಇರೋದು. ಅಂದ್ರೆ ನನಗೆ ಜೀವತ್ವ ಯಾತಕ್ಕಿದೆ ಅಂತಂದ್ರೆ ನಾನು ದೇಹದ ಜೊತೆನಲ್ಲಿ ಸಂಬಂಧ ಇಟ್ಕೊಂಡಿರೋ ಹಾಗೆ ತೋರ್ತಾ ಇದೆ ನನಗೆ. ಆದ್ರೆ ಈ ಸಂಬಂಧ ನಿಜ ಅಲ್ಲ. ಅದು ನಿಜವಾಗಿದ್ರೆ ಅದು ಹೋಗೋದೇ ಇಲ್ಲ ಅಲ್ವೇ? ಯಾವಾಗ್ಲೂ ಇದ್ದೇ ಇರುತ್ತೆ. ವೇದಾಂತದ ಉಪದೇಶದಿಂದ ಇದು ಹೋಗಲಾರದು. ಆದ್ರೆ ವೇದಾಂತದ ಹೇಳ್ತಾ ಇದೆ, ಉಪದೇಶದಿಂದ ವಿವೇಕವನ್ನ ಮಾಡ್ಕೊಳ್ಬಹುದು, ನಿನ್ನ ಸ್ವರೂಪದಲ್ಲಿ ನಿಂತ್ಕೋಬಹುದು ಅಂತ ನಮಗೆ ಉಪದೇಶ ಮಾಡ್ತಾ ಇರೋದ್ರಿಂದ ನನಗಿರತಕ್ಕಂಥ ಜೀವತ್ವ ಅಥವಾ ನನಗಿರತಕ್ಕಂಥ ದೇಹಾದಿಗಳೊಡನೆ ಇರತಕ್ಕಂಥ ಆಧ್ಯಾತ್ಮಿಕ ಸಂಬಂಧ ಏನಿದೆ ಇದು ಕೇವಲ ತಪ್ಪು ತಿಳುವಳಿಕೆಯ ಸಂಬಂಧ. ಆದ್ರಿಂದಲೇ ಅದು ಉಪದೇಶದಿಂದ, ಜ್ಞಾನದಿಂದ, ಸರಿಯಾದ ಜ್ಞಾನದಿಂದ ಇದು ಹೋಗುತ್ತೆ ಅಂತನ್ನೋದು ಹೊಂದುತ್ತೆ. ಅಲ್ಲಿಗೆ ಏನಾಯ್ತು ಅಂತಂದ್ರೆ ಈ ದೇಹದಲ್ಲಿ ಇವಾಗ ಎರಡು ರೀತಿಯ ಚೇತನಗಳನ್ನ ಕಲ್ಪಿಸ್ಕೊಳ್ಳೋ ಹಾಗಾಗ್ಬಿಡ್ತಾ ಇದೆ. ಒಂದು ಈ ಆತ್ಮನು, ಅವನನ್ನೇನೆ ಪ್ರತ್ಯಗಾತ್ಮ ಅಂತಂದ್ರೆ ಒಳಗಡೆ ಇರತಕ್ಕಂಥ ಆತ್ಮನು ಅಂತ. ಒಳಗಡೆ ಅಂತಂದ್ಬಿಟ್ಟಂದ್ರೆ ದೇಹ ಅಂತಕ್ಕಂಥದ್ದು ಒಂದು ಇದೆಯಲ್ಲ, ಈ ದೇಹದ ಆಕಾರ ಒಂದು ಪರಿಧಿ ಇದೆ ನೋಡಿ, ಇದರ ಪೆರಿಫರಿ, ಈ ದೇಹದ ಅದರ ಒಳಗಡೆ ಅನ್ನೋ ಅರ್ಥದಲ್ಲಿ ತಗೋಬಾರದು. ಈ ಬ್ರಹ್ಮವಸ್ತು ಅಥವಾ ಆತ್ಮವಸ್ತು ಅಂತ ಅಂತಕ್ಕಂಥದ್ದು ಜಗತ್ತಿನ ಎಲ್ಲಾ ಪದಾರ್ಥಗಳಿಗೂ ಆತ್ಮ. ಈ ಆತ್ಮವಸ್ತುವಿನ ಆಧಾರದ ಮೇಲೆ ಎಲ್ಲಾ ವಸ್ತುಗಳು ಇದೆ ಅಂತ ಹೇಳಿದ ಮೇಲೆ ಅದು ಕೇವಲ ದೇಹ ಅಂತಂದ್ರೆ ಈ ಸ್ಥೂಲವಾದ ಇಷ್ಟು ದಪ್ಪವಾಗಿರೋ ಇಷ್ಟು ಉದ್ದವಾಗಿರತಕ್ಕಂಥ ಈ ದೇಹದ ಒಳಗಡೆ ಇದ್ದಾನೆ ಅಂತನೋ ಅರ್ಥ ಅಲ್ಲ ಅದು. ಈ ದೇಹದ ಕಣಕಣಗಳು ಇದೆಯಲ್ಲ, ಚರ್ಮದ ಕಣಕಣಗಳು, ಮಾಂಸದ ಕಣಕಣಗಳು, ರಕ್ತದ ಕಣಕಣಗಳು, ಅಸ್ಥಿ ಮೂಳೆಯ ಕಣಕಣಗಳು, ಏನೇನೇನೇನಿದೆ ದೇಹದಲ್ಲಿ, ಅದರ ಎಲ್ಲದರ ಕಣಕಣಗಳು ಯಾತಕ್ಕಾಗಿವೆ ಅಂತಂದ್ರೆ ಅವುಗಳಿಗೆ ಆತ್ಮನಾಗಿ ಈ ಬ್ರಹ್ಮವಸ್ತು ಇದೆ. ಈ ಬ್ರಹ್ಮವಸ್ತುವಿನಿಂದಲೇ ಎಲ್ಲವೂ ಆತ್ಮವಂತವಾಗಿದೆ. ಅದರ ಅರ್ಥ ಏನು ಅಂತಂದ್ರೆ ಆತ್ಮವಸ್ತು ದೇಹದ ರೂಪದಲ್ಲಿ ತೋರ್ತಾ ಇದೆ ಅನ್ನೋದೇನೆ ಅರ್ಥ. ಅದು ಈ ರಜ್ಜು ಸರ್ಪ ಇದರಲ್ಲೂ ಹಾಗೆ ಬರುತ್ತೆ. ಇವಾಗ ಹಗ್ಗ ಹಾವಾಗಿ ತೋರ್ತಾ ಇರುವಾಗ ಆ ಹಾವು ಅಂತಕ್ಕಂಥ ಇದೆಯಲ್ಲ, ಅದು ಏನದು? ಅದು ಹಗ್ಗ ಅಲ್ದೇನೆ ಬೇರೆ ಏನೂ ಅಲ್ವೇ ಅಲ್ಲ. ಅಲ್ಲಿ ಹಗ್ಗನೇ ಇರೋದು, ಅದು ಹಗ್ಗನೇನೆ. ನನಗೆ ಮಾತ್ರ ನನ್ನ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಭಾಸವಾಗ್ತಾ ಇದೆ ಅಷ್ಟೇನೆ. ನನಗೆ ಹಾಗೆಯೇ ಅವಾಗ ತಪ್ಪಾಗಿ ಭಾಸವಾಗ್ತಾ ಇದೆ ಅದು ಹಾವು ಅಂತಂದ್ಬಿಟ್ಟು, ಆ ಕಾಲದಲ್ಲೂ ಅದು ಹಗ್ಗವಾಗೇ ಇದೆ, ಅಲ್ಲಿ ಬದಲಾವಣೆ ಏನೂ ಆಗ್ತಾ ಇಲ್ಲ. ಅಂದ್ರೆ ಹಗ್ಗವೇನೆ ಹಾವಾಗಿ ತೋರ್ತಾ ಇದೆ,
ಅವಿದ್ಯೆಯಿಂದ, ತಪ್ಪು ತಿಳುವಳಿಕೆಯಿಂದ. ಅಲ್ಲಿ ಹಗ್ಗದ ಮೇಲಕ್ಕೆ ಹಾವನ್ನ ನಾವು ಅಧ್ಯಾಸ ಮಾಡಿದ್ದೇವೆ, ಸೂಪರ್ ಇಂಪೋಸ್ ಮಾಡಿದ್ದೇವೆ ಮನಸ್ಸಿನಿಂದ. ಇದು ಮನಸ್ಸಿನ ಒಂದು ಕ್ರಿಯೆ ಆಯ್ತು. ಇವಾಗ ಈ ಅಧ್ಯಾಸ ಅಂತಕ್ಕಂಥದ್ದು ಮೆಂಟಲ್ ಸೂಪರ್ ಇಂಪೋಸಿಷನ್. ಯಾತಕ್ಕೆ ಅಂತಂದ್ರೆ ನನಗೆ ಅಲ್ಲಿರೋತಕ್ಕ ವಸ್ತುವಿನ ಸರಿಯಾದ ಜ್ಞಾನ ನನಗಿಲ್ಲ, ಅದು ಹಗ್ಗ ಅನ್ನೋದು ಗೊತ್ತಿಲ್ಲ. ಇಲ್ಲೂ ಹಾಗೇನೇನೆ ಈ ದೇಹಾದಿಗಳು ಅಂತಕ್ಕಂಥದ್ದು ಏನಿದೆ, ಅಥವಾ ಇಲ್ಲಿ ಇದೆಲ್ಲವೂ ಸಂಪೂರ್ಣವಾಗಿ ನಿಜವಾದದ್ದಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮವಸ್ತುವಿನಲ್ಲಿ ನಿಜವಾಗಿಲ್ಲ, ಆದರೆ ಬ್ರಹ್ಮವಸ್ತುವಿನಲ್ಲೇ ಇವು ತೋರ್ತಾ ಇರೋದು. ಹಗ್ಗದಲ್ಲಿ ಹಾವು ಹೇಗೆ ತೋರ್ತಾ ಇದೆಯೋ ಹಾಗೆ ಸ್ವರೂಪದಲ್ಲಿ ದೇಹಾದಿಗಳು ಪ್ರಪಂಚ ತೋರ್ತಾ ಇದೆ. ಆದ್ರಿಂದ ಇದ್ರ ಜೊತೆನಲ್ಲಿ ಸಂಬಂಧ ಇರಿಸ್ಕೊಂಡ್ಬಿಟ್ಟು ನಾನು ದೇಹ, ನನ್ನದು ದೇಹ, ನನ್ನದು ಮನಸ್ಸು, ನನ್ನದು ಬುದ್ಧಿ, ನಾನೇ ಬುದ್ಧಿ, ಈ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದಾನಲ್ಲ ಈ ಜೀವನು ಅನ್ನತಕ್ಕಂಥವನು, ಇವನು ನಿಜ ಆಗತ್ತೆ? ನಿಜ ಆಗಕ್ಕಾಗೋದಿಲ್ಲ. ಇವನು ನಿಜವಾದ ಆತ್ಮನಿಗಿಂತ ಬೇರೆಯವನೇನೆ. ಬೇರೆಯವನೇ ಅಂತಂದ್ರೆ ನಿಜವಾಗಿ ಬೇರೆ ಇಲ್ಲ, ಕಲ್ಪಿಸ್ಕೊಂಡಿರೋದ್ರಿಂದ ಬೇರೆಯಾಗಿದ್ದಾನೆ ಅಂತಂದ್ಬಿಟ್ಟು, ಆಧ್ಯಾಸಿಕವಾಗಿ ಅವನು ಬೇರೆಯಾಗಿದ್ದಾನೆ ಅಂತಂದ್ಬಿಟ್ಟೇನೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ಯಾಕೆ ಈಗ ರಜ್ಜು ಸರ್ಪದ ಉದಾಹರಣೆನೇ ಸಾಕು, ಬೇರೆ ಉದಾಹರಣೆಗಳು ಅನೇಕವಿದೆ. ಶ್ರುತಿನಲ್ಲೂ ಇದನ್ನು ಹೇಳ್ತಾ ಇದೆ. ಏನು, ಈಗ ಒಂದು ಸ್ಫಟಿಕ ಶಿಲೆಯನ್ನು ತಗೊಂಡ್ರೆ ಅದು ಸ್ವಚ್ಛವಾಗಿದೆ, ಸ್ಫಟಿಕ ಶಿಲೆ. ಅದರ ಪಕ್ಕದಲ್ಲಿ ಒಂದು ಕೆಂಪು ಹೂವಿದ್ರೆ ಆ ಕೆಂಪು ಹೂ ಯಾವಾಗ ನಮಗೆ ಗೊತ್ತಿಲ್ಲ ಅಲ್ಲಿದೆ ಅಂತ ಅನ್ನೋದು, ಆವಾಗ ಸ್ಫಟಿಕ ಶಿಲೆನೇನೆ ಕೆಂಪಾಗಿ ನಮಗೆ ತೋರುತ್ತೆ. ಅದು ಕೆಂಪಾಗಿ ತೋರ್ತಾ ಇರುವಾಗ್ಲೂ ಅದಕ್ಕೆ ಕೆಂಪು ಬಣ್ಣ ಹತ್ಕೊಂಡಿಲ್ಲ, ಅದಕ್ಕೆ ಅಂಟ್ಕೊಂಡಿಲ್ಲ. ಅದು ಕೆಂಪಾಗಿದೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಸ್ಫುರಣೆ ಆಗ್ತಾ ಇದೆ. ಇದೇ ತಪ್ಪು ತಿಳುವಳಿಕೆ. ಅಧ್ಯಾಸ ಮಾಡ್ತಾ ಇದ್ದೇನೆ, ಸ್ಫಟಿಕವು ಕೆಂಪಾಗಿದೆ ಅಂತ ಅಂದ್ಬಿಟ್ಟು ವ್ಯವಹಾರ ಮಾಡ್ತೇನೆ, ಅದರ ತಪ್ಪು ತಿಳುವಳಿಕೆ. ಆದ್ರೆ ಈ ತಪ್ಪು ತಿಳುವಳಿಕೆ ಇರುವಾಗ್ಲೂ ಆ ಕೆಂಪು ಬಣ್ಣ ಮತ್ತು ಸ್ಫಟಿಕ ಇವು ವಿಂಗಡವಾಗಿಯೇ ಇವೆ, ಇವು ಬೇರೆ ಬೇರೆಯಾಗೇ ಇದೆ. ಸ್ಫಟಿಕಕ್ಕೆ ಏನೂ ಹಾಗೇ ಇಲ್ಲ. ಆದ್ರೂ ನನ್ನ ಮನಸ್ಸಿನಲ್ಲಿ, ಅದನ್ನು ನೋಡೋದು ಮನಸ್ಸಿನಲ್ಲಿ ಹೀಗಾಗಿ ಇದೆಯಲ್ಲ. ಅದೇ ವಿಚಾರವನ್ನೇ ಇಲ್ಲಿ ತಗೋಬೇಕು. ನಾನು ಸ್ವರೂಪದಲ್ಲಿ ಬ್ರಹ್ಮವೇ ಅನ್ನೋದು ತೀರ್ಮಾನ ಆದ್ಮೇಲೆ, ವೇದಾಂತದ ಪ್ರಕಾರ ಹೇಳಿದ್ದಾರೆ ಅಂತ ಅನ್ನೋದು ನಂಬ್ಕೊಳ್ಳೋದು ಆದ್ಮೇಲೆ, ನನಗೆ ದೇಹಾದಿಗಳೊಡನೆ ಸಂಬಂಧ ಇದೆ ಅಂತ ಹೇಳಿದ್ರೆ ಇದು ಆಧ್ಯಾಸಿಕ ಸಂಬಂಧ ಅಂತ ಹೇಳಿದ ಮೇಲೆ, ಅವಿದ್ಯೆ ಸಂಬಂಧ, ತಪ್ಪು ತಿಳುವಳಿಕೆಯ ಸಂಬಂಧ ಅಂತ ಹೇಳಿದ ಮೇಲೆ, ನಾನು ಬದಲಾಯಿಸಿಲ್ಲ, ನಾನು ಬ್ರಹ್ಮಸ್ವರೂಪವಾಗಿ ಇದ್ದೇನೆ, ಚಿನ್ಮಾತ್ರನಾಗಿಯೇ ಇದ್ದೇನೆ. ಆದರೆ ಈ ನನಗೆ ತೋರ್ತಾ ಇದೆಯಲ್ಲ ಈ ರೂಪ, ಈ ಜೀವ ಸ್ವರೂಪ, ಇದು ಚಿನ್ಮಾತ್ರವಾಗಿ ತೋರ್ತಾ ಇಲ್ಲ ನನಗೆ. ಅದರಿಂದ ಆಧ್ಯಾಸಿಕ ಸಂಬಂಧ ಇರುವಾಗ್ಲೂ ನಾನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಬ್ರಹ್ಮಕ್ಕಿಂತ ಬೇರೆಯಾಗಿರೋದು ಎಲ್ಲೂ ಯಾವುದೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಜೀವನ ಸ್ವರೂಪ. ಜೀವನು ನಿಜವಾಗ್ಲೂ ಬ್ರಹ್ಮವೇನೆ. ಆದರೆ ಆಧ್ಯಾಸಿಕ ಸಂಬಂಧವನ್ನ ದೇಹದೊಡನೆ ಇಟ್ಕೊಂಡಿರೋದ್ರಿಂದ ಅವನು ತೋರೋ ರೀತಿಯಲ್ಲಿ ಅವನಿಗೆ ಮಿತಿ ಇದೆ. ಅದಕ್ಕೇನೆ ಈ ಜೀವನನ್ನ ಶಾರೀರ ಅಂತ ಕರೀತಾರೆ, ಶರೀರದಲ್ಲಿ ಇರ್ತಕ್ಕಂಥವನು ಅಂತ. ಆತ್ಮನು ಶರೀರದಲ್ಲಿದ್ದಾನಲ್ಲ ಅಂತಂದ್ರೆ, ಆತ್ಮನು ಬರೀ ಶರೀರದಲ್ಲಿ ಅಷ್ಟೇ ಅಲ್ಲ ಇರೋದು, ಎಲ್ಲೆಲ್ಲೂ ಇದ್ದಾನೆ. ಆದ್ರೆ ಈ ಈ ಶಾರೀರದಲ್ಲಿ ಇರತಕ್ಕಂಥವನು, ಈ ಜೀವ ಅಂತ ಏನು ಅನ್ನಿಸ್ಕೊಳ್ತಾ ಇದ್ದಾನೆ, ಇವನು ಈ ಅಸಾಧಾರಣವಾದ ಒಂದು ದೇಹದಲ್ಲಿ ಇರತಕ್ಕಂಥವನು. ಬೇರೆ ಒಂದು ದೇಹವನ್ನು ತಗೊಂಡ್ರೆ ಅಲ್ಲಿರುವ ಜೀವ ರೂಪನೇ ಬೇರೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಜೀವನು ಆ ದೇಹ, ಆ ಇಂದ್ರಿಯ, ಆ ಇನ್ನೊಂದು ದೇಹದಲ್ಲಿರ್ತಕ್ಕಂಥ ಇಂದ್ರಿಯ ಅಂತಃಕರಣಗಳ ಜೊತೆ ಆಧ್ಯಾಸಿಕ ಸಂಬಂಧವನ್ನು ಇಟ್ಕೊಂಡಿರೋದ್ರಿಂದ ಆ ಜೀವನ ಬೇರೆ ಅಂತಕ್ಕಂಥದ್ದು ವ್ಯವಹಾರಕ್ಕೆ ಸಿಗುತ್ತೆ. ಸೊ ಈ ದೇಹದಲ್ಲಿರ್ತಕ್ಕಂಥ ಜೀವನು ಇನ್ನೊಂದು ಬೇರೆ ಬೇರೆ ದೇಹಗಳಲ್ಲಿ ಇರತಕ್ಕಂಥ ಜೀವರುಗಳು
ಇವರೆಲ್ಲ ಬೇರೆ ಬೇರೆ ಅಂತಕ್ಕಂಥದ್ದು ವ್ಯವಹಾರಕ್ಕೆ ಸಿಗುತ್ತೆ, ಆದರೆ ಅದು ಪರಮಾರ್ಥವಾಗೋದಿಲ್ಲ. ಪರಮಾರ್ಥವಾಗಿ ಏನು? ಜೀವ ಅಂತಕ್ಕಂಥದ್ದು ಬ್ರಹ್ಮವೇನೆ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅಂದ್ರೆ ಈ ಯಾವುದನ್ನ ನಾವು ಜೀವ ಅಂತೀವಿ, ಆಧ್ಯಾಸಿಕ ಸಂಬಂಧ ಇಟ್ಕೊಂಡಿರೋನು, ಇವನಲ್ಲಿ ಎರಡು ಅಂದ್ರೆ ಜಡದ ಅಂಶ, ಚೇತನದ ಅಂಶ ಎರಡು ಸೇರ್ಕೊಂಡಿರೋ ರೀತಿಯಲ್ಲಿ ತೋರ್ತಾ ಇದೆ. ಅದಕ್ಕೇನೆ ನನ್ನ ದೇಹವನ್ನು ನಾನು ಅಂತ ಹೇಳ್ತಾ ಇದ್ದೀನಿ. ನನ್ನ ಮನಸ್ಸು ಗಲಿಬಿಲಿಯಾಗಿದೆ, ನಾನು ಚಂಚಲನಾಗಿದ್ದೇನೆ ಇವತ್ತು ಅಂತ ಹೇಳಿದ್ರೆ, ಮನಸ್ಸಿನ ಜೊತೆ, ದೇಹದ ಜೊತೆ, ಬುದ್ಧಿ ಜೊತೆ ನಾನು ಐಡೆಂಟಿಫಿಕೇಶನ್, ತಾದಾತ್ಮ್ಯತೆಯನ್ನು ತೋರಿಸ್ತಾ ಇದ್ದೇನೆ. ಇದು ಆಧ್ಯಾಸಿಕ ಸಂಬಂಧ ಅಷ್ಟೇ ವಿನಃ ಇದು ನಿಜವಲ್ಲ. ಆ ಅರ್ಥದಲ್ಲಿ ಆಧ್ಯಾಸಿಕ ಸಂಬಂಧ ಇರತಕ್ಕಂಥ ಜೀವನು ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ, ಆದರೆ ಆ ಜೀವನ ಸ್ವರೂಪದಲ್ಲಿ ಯಾವ ದೇಹದಲ್ಲಿದ್ರೂ ಅದೇನೆ, ಆ ಬ್ರಹ್ಮವೇನೆ, ಚಿನ್ಮಾತ್ರನೇ ಅವನು ಅನ್ನತಕ್ಕಂಥದ್ದು ಈ ಸ್ಫಟಿಕ ದೃಷ್ಟಾಂತದಿಂದಲೂ ಗೊತ್ತಾಗತ್ತೆ. ಆದ್ರಿಂದ ಒಂದೇ ದೇಹದಲ್ಲಿ ಇಬ್ರು ಆತ್ಮರಿದಾರಲ್ಲ ಅನ್ನೋ ಪ್ರಶ್ನೆ ಬರಬಾರದು. ಈ ನಿಜವಾದ ಆತ್ಮನ ಏನಿದ್ದಾನೆ, ಪ್ರತ್ಯಗಾತ್ಮನು, ಆ ಪ್ರತ್ಯಗಾತ್ಮನ ಅವನ ಬೆಳಕಿನಿಂದಲೇನೆ, ಬೆಳಕು ಅಂತಂದ್ರೆ ಈ ಸಾಧಾರಣ ಬೆಳಕಲ್ಲ, ಜ್ಞಾನದ ಬೆಳಕು. ಅವನು ಜ್ಞಾನ ಸ್ವರೂಪನು ಅಂತ ಹೇಳಾಗಿದೆ. ಅವನ ಜ್ಞಾನವೇನೆ ಈ ಜೀವನ ಜ್ಞಾನ. ಯಾವ್ದಾದ್ರೂ ವಸ್ತುವಿನ ಜ್ಞಾನವಾಯಿತು ಅಂತ ಅಂದ್ಬಿಟ್ಟು ಈ ಜೀವನ ಹೇಳಿದ್ರೆ, ಅಲ್ಲಿ ಆ ವಸ್ತುವಿನ ಆಕಾರ, ಗುಣ ಇದೆಯಲ್ಲ ಅದು ಆ ಜಡಕ್ಕೆ ಸೇರಿದಂತಹದ್ದು. ಅದರಲ್ಲಿ ಯಾವುದೋ ಜ್ಞಾನ ಅಂತಕ್ಕಂಥ ಒಂದು ಫಲ ಇದೆಯಲ್ಲ, ನನಗೆ ಅದು ಅರಿವಾಯ್ತು ಅನ್ನೋ ಫಲ ಇದೆಯಲ್ಲ, ಆ ಫಲ ಅಂತ ಅನ್ನೋದು ಆ ಜ್ಞಾನ ಅಂತಕ್ಕಂಥದ್ದು ಆತ್ಮನದು. ಇದೆರಡು ಒಂಥರ ಮಿಕ್ಸಪ್ ಆಗಿರೋ ಹಾಗೆ ನನಗೆ ತೋರ್ತಾ ಇದೆ. ಸೊ ಈ ಒಂದೇ ದೇಹದಲ್ಲಿ ನಿಜವಾದ ಆತ್ಮನ್ ಏನಿದ್ದಾನೆ, ಪ್ರತ್ಯಗಾತ್ಮನ್, ಅವನೇನೆ ದೇಹಾದಿಗಳನ್ನ ಒಳಗಡೆ ಹೇಳ್ತಾ ಇರೋದ್ರಿಂದ ಅವನನ್ನ ಪ್ರತ್ಯಗಾತ್ಮನ್ ಅಂತ ಹೇಳಿದೆ. ನಾನು ಮುಂಚೆನೆ ಹೇಳಿದಾಗೆ ಈ ದೇಹದ ಚೌಕಟ್ಟಿನ ಒಳಗಡೆ ಇರೋನು ಅಂತಂತಲ್ಲ, ಸಮಸ್ತ ವಸ್ತುಗಳ ಎಲ್ಲ ಆಧಾರಭೂತನಾಗಿರ್ತಕ್ಕಂಥವನೇ ಈ ಪ್ರತ್ಯಗಾತ್ಮನು. ಅವನ ಚಿನ್ಮಾತ್ರನು, ಅವನೇ ಬ್ರಹ್ಮವು. ಹೀಗಿದ್ದಾನೆ. ಇವನಿಗಿಂತ ಬೇರೆ ಹೇಗೆ ತೋರ್ತಾ ಇದ್ದಾನೆ ಈ ಜೀವನು. ಆ ಜೀವನನ್ನೇ ಶಾರೀರ, ಪ್ರಾಣಭೃತ್ ಅಂದ್ರೆ ಪ್ರಾಣವನ್ನು ಧರಿಸಿರತಕ್ಕಂಥ ಅವನು ಇತ್ಯಾದಿ. ಅವನನ್ನೇ ಕ್ಷೇತ್ರಜ್ಞ ಅಂತಂದ್ಬಿಟ್ಟು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಕರೆದಿದೆ. ಕ್ಷೇತ್ರಜ್ಞ ಅಂತಂದ್ರೆ ಅದು ಜೀವನೇನೆ. ಯಾವಾಗ ಆ ಕ್ಷೇತ್ರಜ್ಞನು ದೇಹಾದಿಗಳೊಡನೆ ಸಂಬಂಧ ಇಟ್ಕೊಂಡಿದ್ದಾನೆ, ಆವಾಗ ಆ ಸ್ವರೂಪ ಬ್ರಹ್ಮಸ್ವರೂಪಕ್ಕಿಂತ, ಪ್ರತ್ಯೇಕಾತ್ಮನ ಸ್ವರೂಪಕ್ಕಿಂತ ಬೇರೆ. ಆದ್ರೆ ಯಾವಾಗ ಅವನಿಗೆ ವಿವೇಕ ಉಂಟಾಯಿತು, ಆ ಯಾವ ಸಂಬಂಧವೂ ದೇಹಾದಿಗಳ ಜೊತೆನಲ್ಲಿ ಇಲ್ಲ ನನಗೆ ಅಂತಂದ್ಬಿಟ್ಟು ಯಾವಾಗ ಆ ವಿವೇಕ ಉಂಟಾಯ್ತೋ ಆ ಕ್ಷೇತ್ರಜ್ಞನಿಗೆ, ಆ ಜೀವನಿಗೆ, ಆವಾಗ ಕ್ಷೇತ್ರಜ್ಞನೇನೆ ಚಿನ್ಮಾತ್ರನು, ಅವನೇ ಪ್ರತ್ಯಗಾತ್ಮನು, ಅವನೇ ಪರಮಾತ್ಮನು. ಅದೇ ಭಗವದ್ಗೀತೆಯ 13ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತಂದ್ಬಿಟ್ಟು ಭಗವಂತ ಹೇಳಿದ್ದಾನೆ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ, ಕ್ಷೇತ್ರ ಅಂತಂತಂದ್ರೆ ಒಂದು ಮಿತಿಯ ಅರ್ಥದಲ್ಲಿ ದೇಹಾದಿಗಳು ಅಂತಂದ್ಬಿಟ್ಟು, ಪ್ರಪಂಚ ಎಲ್ಲವೂ ಆ ಕ್ಷೇತ್ರದಲ್ಲೇ ಸೇರಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ದೇಹಾದಿಗಳನ್ನ ಹೇಳಿಬಿಟ್ಟು ಕ್ಷೇತ್ರಜ್ಞನನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ಜೀವನನ್ನ ಹೇಳ್ತಾ ಇದ್ದಾರೆ. ಈ ಕ್ಷೇತ್ರಜ್ಞನನ್ನ ಈ ದೇಹದಲ್ಲಿ ಮಾತ್ರ ಇರತಕ್ಕಂಥವನು, ಇದಕ್ಕೆ ಸಂಬಂಧಿಸಿದವನು ಅಂತ ತಿಳ್ಕೋಬೇಡ. ಈ ಕ್ಷೇತ್ರಜ್ಞನನ್ನ ನಾನು ಅಂತ ತಿಳ್ಕೋ, ಅಂದ್ರೆ ಭಗವಂತನು ಅಂತ ತಿಳ್ಕೋ, ಪರಮಾತ್ಮನು ಅಂತ ತಿಳ್ಕೋ, ಈಶ್ವರನು ಅಂತಂದ್ಬಿಟ್ಟು ತಿಳ್ಕೋ, ಸಾಕ್ಷಿ ಅಂತಂದ್ಬಿಟ್ಟು ತಿಳ್ಕೋ, ಬ್ರಹ್ಮವಸ್ತುವೇ ಅಂತ ತಿಳ್ಕೋ ಅನ್ನೋ ಅರ್ಥ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತಂದ್ಬಿಟ್ಟು. ಅಂದ್ರೆ ಒಂದೇ ದೇಹದಲ್ಲಿ ಎರಡು ಚೈತನ್ಯಗಳ ರೀತಿಯಲ್ಲಿ ಇದೆಯಲ್ಲ ಅಂತ ಅನ್ನೋದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಆಧ್ಯಾಸಿಕ ಸಂಬಂಧವನ್ನ ಇರಿಸ್ಕೊಂಡಿರೋದು ಇವಾಗ ನನಗೆ ನನ್ನ ಅನುಭವದಲ್ಲಿ ಏನಿದೆ, ನನ್ನ ಸ್ವರೂಪವು ಬ್ರಹ್ಮಸ್ವರೂಪವೇ ಅನ್ನೋದು ವೇದಾಂತದಿಂದ ನನಗೆ
ನಾನು ಕೇಳ್ತಾ ಇದ್ರು ಕೇಳಲ್ಪಟ್ಟನಾದ್ರೂ ನಾನು ಆ ಸತ್ಯದಲ್ಲಿ ನೆಲೆ ನಿಂತಿಲ್ಲ. ನನಗೆ ದೇಹನೇ ಮುಖ್ಯವಾಗಿದೆ, ನನ್ನ ಅಂತಃಕರಣ, ನನ್ನ ಇಂದ್ರಿಯಗಳು ಮುಖ್ಯವಾಗಿದೆ, ನನ್ನ ಎಲ್ಲ ವ್ಯವಹಾರವೂ ಇದಕ್ಕೋಸ್ಕರವಾಗಿ ಬೇಕಾಗ್ತಾ ಇದೆ. ನನಗೆ ಅಹಂಕಾರ ಮಮಕಾರಗಳು ನನ್ನಲ್ಲಿ ಈ ಅಧ್ಯಾಸದಿಂದ ನನಗೆ ತೋರ್ತಾ ಇದೆ. ಇದೇ ನನಗೆ ಮುಖ್ಯವಾಗಿ ಇರೋದ್ರಿಂದ ಈ ಸ್ವರೂಪ ಬ್ರಹ್ಮಸ್ವರೂಪವಲ್ಲ, ಇದೇ ಈಶ್ವರನಿಗಿಂತ ಬೇರೆಯಾಗಿದೆ ಅಂತ ನಾವು ತಿಳ್ಕೊಬೇಕಾಗಿದೆ. ಆದ್ರೆ ನಿಜವಾದಲ್ಲ ಅಂತ ಅನ್ನೋದು ಆಧ್ಯಾತ್ಮಿಕ ಸಂಬಂಧವಾಗಿದ್ದರಿಂದ ಆ ಸ್ವರೂಪ ನಿಜವಲ್ಲ. ಅವನು ಈ ಜೀವನು ಅಥವಾ ಕ್ಷೇತ್ರಜ್ಞನು ಅಥವಾ ಈ ಶಾರೀರನು ಈ ಪ್ರಾಣಭೃತ್ ಇವನು ತನ್ನ ಸ್ವರೂಪದಲ್ಲಿ ಚಿನ್ಮಾತ್ರನೇ, ಬ್ರಹ್ಮವಸ್ತುವೇ, ಪ್ರತ್ಯಗಾತ್ಮನೇ, ಈಶ್ವರನೇ, ಸಾಕ್ಷಿಯೇ ಅಂತಲೇ ತಿಳ್ಕೋಬೇಕು ಅಂತ ಅನ್ನೋದೇನೆ ವೇದಾಂತದ ಉಪದೇಶ. ಇದನ್ನೇ ಬೇರೆ ಉಪನಿಷತ್ತುಗಳಲ್ಲಿ ಇದನ್ನೇ ತಿಳಿಸ್ಕೊಟ್ಟಿದ್ದಾರೆ. ಉದಾಹರಣೆಗೆ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ, ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಅಂದ್ರೆ ಈ ದೇಹವನ್ನ ಒಂದು ಮರಕ್ಕೆ ಹೋಲಿಸಿದರೆ ಅಲ್ಲಿ ಎರಡು ಪಕ್ಷಿಗಳು ಸ್ನೇಹಿತರು ಅನ್ನೋ ರೀತಿಯಲ್ಲಿ ಎರಡು ಪಕ್ಷಿಗಳು ಒಂದೇ ಮರವನ್ನ ಎರಡು ಕೊಂಬೆಗಳನ್ನ ಆಶ್ರಯಿಸ್ಕೊಂಡಿವೆ. ಅದರಲ್ಲಿ ಒಂದು ಪಕ್ಷಿ ಆ ಮರದ ಹಣ್ಣುಗಳನ್ನ ಅಲ್ಲಿ ಕುಕ್ಕಿ ತಿನ್ನುತ್ತಾ ಅದರ ಭೋಗವನ್ನ ಪಡ್ಕೊಳ್ತಾ ಇದೆ. ಆದ್ರೆ ಇನ್ನೊಂದು ಪಕ್ಷಿ ಇನ್ನೊಂದು ರೆಂಬೆ ಮೇಲೆ ಕೂತಿದೆಯಲ್ಲ, ಅದು ಸುಮ್ಮನೆ ಇದನ್ನ ನೋಡ್ತಾ ಇದೆ ಅನ್ನೋಂತಕ ಒಂದು ರೂಪಕವನ್ನ ಈ ಮುಂಡಕ ಉಪನಿಷತ್ತಿನ ಮಂತ್ರದಲ್ಲಿ ಹೇಳಿದೆ. ಯಾವುದು ಆ ಹಣ್ಣನ್ನ ತಿಂತಾ ಇದೆ ಅದು ಜೀವನಿಗೆ ಹೋಲಿಕೆ. ಜೀವನಿಗೆ ಅಂತಂದ್ರೆ ಯಾವ ಜೀವನು ದೇಹಾದಿಗಳ ಜೊತೆನಲ್ಲಿ ಆಧ್ಯಾತ್ಮಿಕ ಸಂಬಂಧವನ್ನು ಇಟ್ಕೊಂಡಿರೋ ಹಾಗೆ ವ್ಯವಹಾರ ನಡೆಸ್ತಾ ಇದ್ದಾನೋ ಅವನಿಗೆ ಅದು ಹೋಲಿಕೆ. ಇನ್ನೊಂದು ಪಕ್ಷಿ ಸುಮ್ಮನೆ ನೋಡ್ತಾ ಇದೆಯಲ್ಲ, ಅದೇ ಈಶ್ವರನಿಗೆ ಹೋಲಿಕೆ, ಅಥವಾ ಅವನನ್ನೇ ಸಾಕ್ಷಿ ಅಂತ ಕರೆಯೋದು, ಅವನನ್ನೇ ಪ್ರತ್ಯಗಾತ್ಮನೋ ಅಂತ ಕರೀತಾ ಇರೋದು. ಅದೇ ರೀತಿಯಲ್ಲಿ ಮುಂಡಕೋಪನಿಷತ್ತಿನಲ್ಲೇನೆ ಇನ್ನೊಂದು ಮಂತ್ರವಿದೆ, ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ ಇತ್ಯಾದಿ ಬರ್ತಾ ಇದೆ. ಅಂದ್ರೆ ಒಂದು ಉರಿತಾ ಇರತಕ್ಕಂಥ ಒಂದು ಬೆಂಕಿಯಿಂದ ಕಿಡಿಗಳು ಬೇರೆ ಬೇರೆ ಕಡೆ ಹೇಗೆ ಹೋಗುತ್ತವಲ್ಲ, ಆ ರೀತಿ ಈ ಬ್ರಹ್ಮವಸ್ತುವಿನಿಂದ, ಅಲ್ಲಿ ಅಕ್ಷರ ಅನ್ನೋ ಹೆಸರಿನಿಂದ ಕರೆದಿದ್ದಾರೆ ಈ ಬ್ರಹ್ಮವಸ್ತುವನ್ನ ಮುಂಡಕೋಪನಿಷತ್ತಿನಲ್ಲಿ. ಅದರಿಂದ ಆ ಅಗ್ನಿಯಿಂದ ಕಿಡಿಗಳು ಹೇಗೆ ಹೋಗ್ತಾ ಇದೆಯೋ ಹಾಗೆ ಈ ಬ್ರಹ್ಮವಸ್ತುವಿನಿಂದ ಬೇರೆ ಬೇರೆ ಚೇತನಗಳು ಹೇಗೆ ಹೋಗ್ತಾ ಇವೆ, ಅಂದ್ರೆ ಬೇರೆ ಬೇರೆ ಜೀವರುಗಳು ಅನ್ನೋ ಅರ್ಥದಲ್ಲಿ ಅದನ್ನ ಹೇಳಿದೆ. ಅಂದ್ರೆ ಇಲ್ಲಿ ಬ್ರಹ್ಮವಸ್ತು ಚೂರಾಗ್ಬಿಟ್ಟು ಬೇರೆ ಬೇರೆ ಆಗಿದ್ದಾರೆ, ಅಥವಾ ಬ್ರಹ್ಮವಸ್ತುವಿನ ಅಂಶವು ಒಂದೊಂದು ಸಣ್ಣ ಸಣ್ಣ ಅಂಶ ಇವು ಅಂತ ಹಾಗೆ ತಿಳ್ಕೊಬಾರ್ದು. ಬೆಂಕಿಯ ಕಿಡಿ ಅಂದ್ರೆ ಆ ಕಿಡಿನೂ ಬೆಂಕಿನೇನೆ, ಬಿಸಿನೇನೆ, ಅದು ಬೆಂಕಿನೂ ಬಿಸಿನೇನೆ. ಅದಷ್ಟೇ ಆ ದೃಷ್ಟಾಂತದಲ್ಲಿ ತಿಳ್ಕೊಬೇಕಾಗಿರೋದು. ಇದನ್ನ ವಿವಕ್ಷಿತಾಂಶ ಅಂತ ಹೇಳ್ತಾರೆ. ಒಂದು ದೃಷ್ಟಾಂತವನ್ನ ಅರ್ಥ ಮಾಡ್ಕೊಳ್ಳುವಾಗ ಯಾವುದೋ ಒಂದು ವಿಚಾರವನ್ನ ಮಾತ್ರ ಗಮನಿಸ್ಬಿಟ್ಟು ಆ ದೃಷ್ಟಾಂತವನ್ನ ಕೊಟ್ಟಿರ್ತಾರೆ. ಇಲ್ಲಿ ಅಗ್ನಿಯಿಂದ ಕಿಡಿಗಳು ಹೋಗ್ತಾ ಇವೆ ಅಂತಂದ್ರೆ ಆ ಕಿಡಿಗಳು ಅಗ್ನಿನೇನೆ, ಬಿಸಿನೇನೆ, ಅಗ್ನಿನೂ ಬಿಸಿನೇನೆ, ಅಂದ್ರೆ ಭೇದವಿಲ್ಲ ಅನ್ನೋ ಅರ್ಥ. ಹಾಗೆ ಬ್ರಹ್ಮದಿಂದ ಜೀವರುಗಳು ಅಂತ ಹೇಳಿದ್ರೆ ಅದು ನಿಜವಾದ ಉತ್ಪತ್ತಿ ಅಂತ ಆಗೋದಿಲ್ಲ. ಬ್ರಹ್ಮದಿಂದ ಕಿತ್ಕೊಂಡ್ಬಿಟ್ಟು ಜೀವರುಗಳಾಗಿ ಬಂದಿದ್ದಾರೆ ಅಥವಾ ಬೇರೆ ಅರ್ಥ ಅಲ್ಲ. ಯಾವುದನ್ನ ಜೀವ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಅದು ನಿಜವಾಗ್ಲೂ ಬ್ರಹ್ಮವಸ್ತುನೇನೆ. ಹೇಗೆ ಒಂದು ಕಿಡಿ ಅಂತಕ್ಕಂಥದ್ದು ಅಗ್ನಿಯೇನೆ, ಅಗ್ನಿ ಸ್ವರೂಪವೇನೆ, ಹಾಗೆ ಇದೂನುವೆ ಅಂತಂದ್ಬಿಟ್ಟು ಅಷ್ಟು ಮಾತ್ರ ಈ ಹೋಲಿಕೆಯಿಂದ ತಿಳ್ಕೊಳ್ಬೇಕಾಗತ್ತೆ. ಸೊ ಹೀಗೆ ಈ ಜೀವನು ಅಂತ ಅನ್ನತಕ್ಕಂಥವನು ಪರಮಾತ್ಮನೇನೆ, ಅವನಿಗಿಂತ ಬೇರೆಯಾಗಿ ತಪ್ಪು ತಿಳುವಳಿಕೆಯಿಂದ, ಈ ಜೀವನ ತಪ್ಪು ತಿಳುವಳಿಕೆಯಿಂದನೇ, ಆತ್ಮನ ತಪ್ಪು ತಿಳುವಳಿಕೆಯಿಂದ ಅಲ್ಲ. ಈಗ ಜೀವನಾಗಿ ನನಗೆ ಯಾವ ಸ್ವರೂಪ ಇವಾಗ ಇದೆ
ಅಂದ್ರೆ ದೇಹಾದಿಗಳಿದೆ, ಅದರಲ್ಲಿ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಈ ವ್ಯವಹಾರ ಮಾಡ್ತಾ ಇದ್ದೀನಿ, ತಾದಾತ್ಮ್ಯ ಸಂಬಂಧ ಇದೆ ನನಗೆ ದೇಹಾದಿಗಳು, ಏನು ನನಗೆ ಈ ಸ್ವರೂಪ ಇದೆ, ಇದಕ್ಕೆ ಯಾರೋ ಕಾರಣವನ್ನ ಹೇಳೋದಿಲ್ಲ. ಯಾಕೆಂದ್ರೆ ಇದು ಇಟ್ ಈಸ್ ಸಮಥಿಂಗ್ ಗಿವನ್ ಟು ಮೇ. ನಾನು ಹುಟ್ಟಿದಾಗ ಇದೇನೆ, ಹೀಗೇನೆ ನಾನು ಬಂದಿರೋದೇ ಹೀಗೆ. ಇದಕ್ಕೆ ಕಾರಣವನ್ನ ಕೇಳೋ ಹಾಗಿಲ್ಲ. ಅಧ್ಯಾಸ, ಈ ತಪ್ಪು ತಿಳುವಳಿಕೆ, ಯಾವ ತಪ್ಪು ತಿಳುವಳಿಕೆಯಿಂದ ನಾನು ಈ ದೇಹಾದಿಗಳನ್ನ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟೆ ಅಂತ ಕೇಳೋದಕ್ಕೆ ಬರುವುದಿಲ್ಲ. ಯಾತಕ್ಕೆ ಯಾರು ಕೇಳಬೇಕಾಗತ್ತೆ ಅವಾಗ? ಯಾತಕ್ಕೆ ಇದು ಅಂತಂದ್ಬಿಟ್ಟು ಆತ್ಮನನ್ನು ಕೇಳಬೇಕಾಗತ್ತೆ. ಆತ್ಮ ವಸ್ತುನ ಯಾತಕ್ಕೆ ದೇಹಾದಿಗಳ ನಿನಗೆ ಸಂಬಂಧ ಬಂತು ಅಂತಂದ್ರೆ ಅದು ಹೊಂದದೇ ಇರತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಆತ್ಮವಸ್ತು ಪ್ರಶ್ನೆ ಮಾಡುವಂತಹದ್ದು ಅಲ್ಲ, ಪ್ರಶ್ನೆಗೆ ಉತ್ತರ ಕೊಡುವಂತಹದ್ದು ಅಲ್ಲ. ಅದು ಕೇವಲ ಚಿನ್ಮಾತ್ರ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದರಲ್ಲಿ ಯಾವ ವ್ಯವಹಾರನೂ ಇಲ್ಲ, ಏನೂ ಇಲ್ಲ, ಕೇವಲ ಜ್ಞಾನ ಸ್ವರೂಪ ಅಂತ ಹೇಳಾಗಿದೆ. ಆದ್ರಿಂದ ಅಲ್ಲಿ ತಪ್ಪು ತಿಳುವಳಿಕೆ ಪ್ರಶ್ನೆನೂ ಬರೋಲ್ಲ, ಅಲ್ಲಿಂದ ಬೇರೆ ಇನ್ನೊಂದು ಉತ್ಪತ್ತಿ ಆಗುತ್ತೆ ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ಆದ್ರೆ ಈ ಜೀವನ ಆಗ್ಲೇನೆ ಇವನು ಹೀಗಿದ್ದಾನಲ್ಲ, ಇವನು ಪ್ರಶ್ನೆ ಮಾಡ್ಕೊಂಡ್ರೆ ಯಾತಕ್ಕೆ ನನಗೆ ಈ ಸಂಬಂಧ ಅಂದ್ರೆ ತಪ್ಪಾಗುತ್ತೆ. ಅದನ್ನ ಪ್ರಶ್ನೆ ಕೇಳೋ ಹಾಗಿಲ್ಲ. ಯಾಕೆಂದ್ರೆ ನನಗೆ ಇರೋದೇ ಹಾಗೇನೆ. ಇವನು ಸ್ವಾಭಾವಿಕವಾಗಿ ನಾನಿದೀನೇ ಅನ್ನೋ ಭಾವ ನನಗೆ ಯಾವಾಗಿದೆ, 2 ವರ್ಷದ ಮಗು ಆಗಿದ್ದಾಗಿರಬಹುದು, 80 ವರ್ಷದ ವಯಸ್ಸಿನವನಾಗಿರ್ಬಹುದು, ವಿದ್ವಾಂಸ ಇರಬಹುದು, ಅಥವಾ ಸಾಧಾರಣವಾದ ಲೌಕಿಕ ಇರಬಹುದು, ಯಾರು ಬೇಕಾದರೂ ಇರಲಿ. ನಾನು ಅಂತಂದ್ಬಿಟ್ಟು ಯಾವಾಗ ಅವನು ತನ್ನನ್ನು ಅಂದ್ಕೋತಾ ಇದ್ದಾನೋ, ಅವನಾಗ್ಲೇನೆ ಚೇತನನಾಗಿದ್ರೂ ಅವನು ದೇಹದಗಳ ಸಂಬಂಧ ಇರೋನು ಅಂತ ಅನ್ನೋದು ಆಬ್ವಿಯಸ್. ಅದಕ್ಕೋಸ್ಕರನೇ ಈ ದೇಹಗಳ ಜೊತೆ ಸಂಬಂಧ ಅಂತ ಅನ್ನೋದು, ಆಧ್ಯಾತ್ಮಿಕ ಸಂಬಂಧ ಅಂತ ಅನ್ನೋದು ಇದೆಯಲ್ಲ, ಇದು ಅನಾದಿ ಅಂತ ಹೇಳ್ತಾರೆ. ಅನಾದಿ ಅಂತಂದ್ರೆ ಇದು ಯಾವಾಗ ಶುರುವಾಯಿತು ಅಂತ ಹೇಳಕ್ಕೆ ಬರದೇ ಇರತಕ್ಕಂಥದ್ದು. ಇದು ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆ ಅಲ್ಲ. ಯಾಕೆಂದ್ರೆ ಈ ಕಾಲ ಅನ್ನತಕ್ಕಂಥದ್ದು ಬ್ರಹ್ಮದಲ್ಲಿ ಇಲ್ಲ, ಪ್ರಪಂಚದಲ್ಲಿದೆ. ಪ್ರಪಂಚ ಅಂತ ಅನ್ನತಕ್ಕಂಥದ್ದು ಇಟ್ಸ್ ಅ ಸೂಪರ್ ಇಂಪೋಸಿಷನ್. ಇದು ಬ್ರಹ್ಮದಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ಬ್ರಹ್ಮದಲ್ಲಿ ಆರೋಪಿಸಿ ಇರತಕ್ಕಂಥದ್ದು ನಾವು. ಅದರಲ್ಲಿ ಕಾಲ ಇದೆ, ಅದರಲ್ಲಿ ದೇಶ ಇದೆ. ಆದ್ರಿಂದ ಅಧ್ಯಾಸ ಯಾವಾಗ ಆಯ್ತು ಅಂತಂದ್ರೆ, ಇವಾಗ ಅಧ್ಯಾಸ ಆದ್ಮೇಲೆ ದೇಹಾದಿಗಳು ಪ್ರಪಂಚ ಎಲ್ಲ ಬರಬೇಕು ಅಂತಂದ್ರೆ ಕಾಲ ಎಲ್ಲಿಂದ ಇರೋದು? ಮೊದಲಲ್ಲಿದೆ ಪ್ರಪಂಚ ಇದ್ರೆ ತಾನೇ ಕಾಲ ಇರೋದು. ಅದಕ್ಕೋಸ್ಕರ ಇದು ಕೇಳಬಾರದ ಪ್ರಶ್ನೆ, ತಪ್ಪು ಪ್ರಶ್ನೆ. ವಿ ಆರ್ ಗಿವನ್, ಈ ಸ್ಥಿತಿ ನಾವು ಇದೀವಿ ಅಂತಂದ್ಬಿಟ್ಟು ಅಂದ ತಕ್ಷಣ ನಾವು ತಪ್ಪು ತಿಳುವಳಿಕೆಯ ಜೀವರಾಗಿದ್ದೀವಿ ಅಂತ ಅನ್ನೋದು ತಾನಾಗಿದೆ. ಅಲ್ಲಿ ಉಳಿಯೋದು ಒಂದೇನೇನೆ, ವೇದಾಂತವನ್ನ ಪುಣ್ಯವಶಾತ್ ವೇದಾಂತದ ಕಡೆಗೆ ಮನಸ್ಸು ಏನಾದ್ರು ತಿರುಗೋ ಸಂಭವ ಇದ್ರೆ, ವೇದಾಂತದವನ್ನ ಉಪನಿಷತ್ತುಗಳನ್ನ ಅವುಗಳ ಕಡೆಗೆ ನೋಡಿ, ಗುರುಗಳನ್ನ ಹುಡುಕೊಳ್ಳಿ, ತಿಳ್ಕೊಳ್ಳಿ. ಯಾತಕ್ಕೆ ಸಂಸಾರದ ಸುಖ ದುಃಖಗಳನ್ನ ಅನಾವಶ್ಯಕವಾಗಿ ಅನುಭವಿಸ್ಬೇಕು? ಇದರಿಂದ ಸಂಪೂರ್ಣವಾದ ಶಾಂತಿ ಪ್ರಪಂಚದ ವ್ಯವಹಾರಗಳಿಂದ ಸಿಗೋ ಸಂಭವ ಇಲ್ಲ. ಅದೇ ಬೇರೆ ಒಂದು ಪ್ರವಚನಕ್ಕಾಗೋ ವಿಚಾರಗಳು ಬೇಕಾದಷ್ಟಿದೆ. ಬೇರೆ ಈ ಸಂಸಾರದ ಸುಖ ದುಃಖಗಳು ಹೇಗೆ ನಿವಾರಣೆ ಆಗೋದಿಲ್ಲ ಬೇರೆ ರೀತಿನಲ್ಲಿ ಅಂತ ಅನ್ನೋದು ಬೇರೆ ವಿಚಾರವಾಗುತ್ತೆ. ಹೇಗಿದ್ರೂ ಸಂಸಾರದಲ್ಲಿ ದುಃಖ ಅಂತನ್ನೋದೇ ಕಟ್ಟಿಟ್ಟದ್ದು. ಕ್ಷಣಿಕವಾಗಿ ಸುಖದ ಗ್ಲಿಮ್ಸಸ್ ಒಂದೊಂದು ಚೂರು ತೋರ್ಕೋಬಹುದು ಅಷ್ಟೇ ವಿನಃ ಸಂಸಾರ ಅಂತಕ್ಕಂಥದ್ದು ದುಃಖವೇನೆ. ಮಾತೃಗರ್ಭದಿಂದ ಅಷ್ಟೊಂದು ಅಂಥ ಸಂದರ್ಭದಿಂದ ಹುಟ್ಟಿ ಕಡೆನಲ್ಲಿ ಯಾವುದೋ ಕಾಲ ಬಂದಾಗ ಅನುಭವಿಸ್ಕೊಂಡ್ಬಿಟ್ಟು ದೇಹವನ್ನು ಬಿಡೋದು ಇದೆಯಲ್ಲ, ಮತ್ತೆ ಪುನರ್ಜನ್ಮಾದಿಗಳನ್ನೆಲ್ಲ ವೇದಾಂತ ಹೇಳಿದೆಯಲ್ಲ, ಇದೆಲ್ಲ ಸುಖವನ್ನು ಪಡೋವರ ಲಕ್ಷಣವೂ ಅಲ್ಲ, ಸುಖವೂ ಅಲ್ವೂ ಅಲ್ಲ. ಆದ್ರೆ ವ್ಯವಹಾರ ಇದರಿಂದ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಜೀವನು ತನ್ನ ಆಧ್ಯಾತ್ಮಿಕ ಸಂಬಂಧದಿಂದ ಇದನ್ನ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ, ವಿವೇಕ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ವಿವೇಕ ಮಾಡ್ಕೊಳ್ಬೇಕಾದ್ರೆ ವೇದಾಂತದ ಮೊರೆ ಹೋಗ್ಬೇಕು, ಸರಿಯಾದ ಗುರುಗಳನ್ನ ಹೊಂದಬೇಕು, ಅದಕ್ಕೆ ಬೇಕಾದಂತಹ ಸಾಧನಗಳನ್ನ ಅಳವಡಿಸ್ಕೊಳ್ಬೇಕು. ಆವಾಗ ಆ ದುಃಖವನ್ನ ಶಾಶ್ವತವಾಗಿ ನಿವಾರಣೆ ಮಾಡ್ಕೋಬಹುದು. ಯಾತಕ್ಕೆ ಅಂತಂದ್ರೆ ನಮ್ಮ ಸ್ವರೂಪವನ್ನು ನಾವು ಕಟ್ಕೊಂಡಿದ್ದೀವಿ.
ಅದೇ ಬ್ರಹ್ಮಸ್ವರೂಪ, ಆತ್ಮಸ್ವರೂಪ, ಚಿನ್ಮಾತ್ರ. ಚಿನ್ಮಾತ್ರನಲ್ಲಿ ಯಾವ ವ್ಯವಹಾರವೂ ಇಲ್ಲ, ಸುಖ ದುಃಖ ವಿದೂರ. ಅದು ಆ ವಿಚಾರ ಇದೆ. ಇದನ್ನೇ ಇದರಲ್ಲಿ ಆತ್ಮನು ಜೀವನು ಇಬ್ರು ಒಂದೇ ದೇಹದಲ್ಲಿ ಇಲ್ಲ, ಆದ್ರೆ ಅವರು ಒಂದೇನೇನೆ. ಪರಮಾರ್ಥವಾಗಿ ಜೀವನು ಅಂತಂದ್ರೆ ಬ್ರಹ್ಮವೇನೆ ಅಂತ ಏನು ವಿಚಾರ ಇದೆ, ಇದನ್ನ ಗೌಡಪಾದಕಾರಿಕೆಗಳಲ್ಲಿ ಬೇರೆ ಇನ್ನೊಂದು ದೃಷ್ಟಾಂತದ ಮೂಲಕವಾಗಿ ಇದನ್ನ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇದೇನು ಅಂತಂದ್ರೆ ಒಂದು ಕಾರಿಕೆ ಇದೆ. ಆತ್ಮ ಹ್ಯಾಕಾಶವತ್ ಜೀವೈರ್ಘಟಾಕಾಶೈರಿವೋದಿತ ಘಟಾದಿವಚ್ಚ ಸಂಘಾತೈರ್ ಜಾತಾವೇತನ್ ನಿದರ್ಶನಂ. ಅಂದ್ರೆ ಈ ಒಂದು ಘಟ, ಒಂದು ಮಡಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆಕಾಶದಿಂದಲೇ ಬಂದಿರೋದು. ಪಂಚಭೂತಗಳು ಅಂತಿದೆಯಲ್ಲ, ತೈತರಿಯ ಉಪನಿಷತ್ತಿನಲ್ಲಿ ಆತ್ಮನಿಂದ ಆಕಾಶ ಅನ್ನೋದು ತೋರ್ಕೊಳ್ಳುತ್ತೆ ಅಂತ ಹೇಳಿದೆ. ಆಮೇಲೆ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ. ಹೀಗೆ ಮಂತ್ರ ಇದೆ. ಅಂದ್ರೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಅಲ್ಲಿಂದ ಮುಂದಕ್ಕೆ ಔಷಧಿಗಳು, ದೇಹಾದಿಗಳು, ಪ್ರಪಂಚದ ವಸ್ತುಗಳು, ಹೀಗೆ ನಿರ್ಮಾಣವಾಗಿದೆ ಅಂತಂದ್ಬಿಟ್ಟು ಒಂದು ರೀತಿನಲ್ಲಿ ಒಂದು ಪ್ರಕ್ರಿಯೆಯನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ವಸ್ತುಗಳಿಗೂ ಅದರ ಹಿಂದಿನ ವಸ್ತುಗಳು ಕಾರಣ. ಪೃಥ್ವಿಗೆ ಜಲತತ್ವವೇ ಕಾರಣ, ಜಲತತ್ವಕ್ಕೆ ಅಗ್ನಿಯೇ ಕಾರಣ, ಅಗ್ನಿ ತತ್ವಕ್ಕೆ ವಾಯು ಕಾರಣ, ವಾಯು ತತ್ವಕ್ಕೆ ಆಕಾಶವೇ ಕಾರಣ, ಆಕಾಶ ಮೂಲ ಕಾರಣ. ಆದ್ರಿಂದ ಎಲ್ಲಾ ವಸ್ತುಗಳು ಆಕಾಶವೇ ಅಂತಂದ್ರೆ ತಪ್ಪೇನಿಲ್ಲ, ಅದೇ ಸರಿಯಾಗಿರೋ ವಿಚಾರ. ಎಲ್ಲಾ ವಸ್ತುಗಳು ಆಕಾಶವೇನೆ. ಆದ್ರಿಂದಲೇನೆ ಆಕಾಶದಲ್ಲಿ ಯಾವ ವಸ್ತು ಬೇಕಾದ್ರೂ ಇರುತ್ತೆ. ಅವಕಾಶವನ್ನ ಯಾವುದು ಕಲ್ಪಿಸ್ಕೊಡುತ್ತೋ ಅದೇ ಆಕಾಶ ಅಂತಂದ್ಬಿಟ್ಟು ಹೇಳ್ತಾರೆ. ಆಕಾಶ ಅನ್ನಂಥದ್ದು ಪರಮ ಸೂಕ್ಷ್ಮವಾದಂತಹ ಪಂಚಭೂತಗಳ ಒಂದು ವಸ್ತು. ಅದಕ್ಕೆ ಶಬ್ದ ಗುಣವಿದೆ, ಆಕಾಶ ಶಬ್ದ ಗುಣ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ವಿಜ್ಞಾನದಲ್ಲಿ ಸ್ಪೇಸ್ ಅಂತ ಏನು ಹೇಳಿದ್ದಾರೆ, ಆ ಕಾನ್ಸೆಪ್ಟ್ ನಲ್ಲಿ ಈ ವೇದಾಂತದ ಆಕಾಶದ ಕಾನ್ಸೆಪ್ಟು ಅದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲವೇ ಇಲ್ಲ. ಈ ಆಕಾಶ ವೇದಾಂತದಲ್ಲಿ ಏನು ಆಕಾಶ ಅಂತ ಹೇಳ್ತಾ ಇದ್ದಾರೆ, ಇದು ಸೂಕ್ಷ್ಮ ವಸ್ತು, ಪಂಚಭೂತಗಳಲ್ಲಿ ಮೊದಲನೆಯದು, ಬಾಕಿಯ ಭೂತ ವಸ್ತುಗಳಿಗೆಲ್ಲದಕ್ಕೂ ಕಾರಣಭೂತವಾಗಿರತಕ್ಕಂಥದ್ದು ಅಂತ. ಆದ್ರಿಂದ ಒಂದು ಮಡಿಕೆ, ಮಣ್ಣಿನಿಂದ ಒಂದು ಘಟ ಆಯ್ತು, ಮಡಿಕೆ ಆಯ್ತು ಅಂತಂದ್ರೆ ಅದು ಆಕಾಶದಿಂದಲೇನೆ ಅಂತಂದ್ಬಿಟ್ಟು ಸುಲಭವಾಗಿ ಹೇಳಬಹುದು. ಇವಾಗ ಆಕಾಶ ಒಂದು ಘಟವಾಗುತ್ತೆ, ಒಂದು ಘಟವಾಗಿ ಮಾರ್ಪಡುತ್ತೆ. ಘಟ ಅಂತಕ್ಕಂಥದ್ದು ಆಕಾಶವೇನೆ. ಆದ್ರೆ ಆ ಘಟ ಆಗಿರುವಾಗ ಆ ಘಟದ ಒಳಗಡೆ ಆಕಾಶ ಇದೆಯಲ್ಲ, ಅದನ್ನ ಘಟಾಕಾಶ ಅಂತಂದ್ಬಿಟ್ಟು ಅದು ವ್ಯವಹಾರಕ್ಕೆ ನಿಲುಕುತ್ತೆ. ಈಗ ಒಂದು ಸಣ್ಣ ಗಡಿಗೆ ಆದ್ರೆ ಅದರಲ್ಲಿ ಘಟಾಕಾಶ ಅಲ್ಪವಾಗಿದೆ, ಸ್ವಲ್ಪ ಇದೆ ಅಂತ ಹೇಳ್ಬೋದು. ಒಂದು ಮನೆಯ ಒಂದು ರೂಮಿನ ಚೌಕಟ್ಟನ್ನು ತಗೊಂಡ್ರೆ ಈ ರೂಮು ಇರ್ತಕ್ಕಂಥ ಈ ಆಕಾಶ ಇದೆಯಲ್ಲ, ಇದು ಸ್ವಲ್ಪ ಇಷ್ಟಿದೆ ಅಂತ ಹೇಳ್ಕೋಬಹುದು. ಒಂದು ಗುಹೆನಲ್ಲಿ ಇರತಕ್ಕಂಥ ಆಕಾಶ ಇಷ್ಟು ಅಂತ ಹೇಳ್ಬಹುದು. ಹೀಗೆ ವ್ಯವಹಾರಕ್ಕೆ ಸಿಗ್ತಾ ಇದೆಯಲ್ಲ ಘಟಾಕಾಶ ಅಂತಂದ್ಬಿಟ್ಟು, ಈ ಘಟಾಕಾಶವನ್ನು ನಿಜವಾದ ಆಕಾಶವನ್ನು ಬೇರೆ ಬೇರೆನೆ, ಬೇರೆ ಬೇರೆ ಅಲ್ಲ. ಆದ್ರೆ ಘಟಾಕಾಶ ಅನ್ನೋದು ವ್ಯವಹಾರಕ್ಕೆ ಸಿಗ್ತಾ ಇದೆ. ಯಾತಕ್ಕೆ ವ್ಯವಹಾರ ಸಿಗ್ತಾ ಇದೆ? ಈ ಘಟ ಅಂತಕ್ಕಂಥದ್ದು ಮಣ್ಣಿನಿಂದ ಮಾಡಿರೋ ಘಟ ಅಂತ ಇದೆಯಲ್ಲ, ಅದರ ಅಸ್ತಿತ್ವ ಇರೋದ್ರ, ಅದನ್ನ ನಾವು ಕಾಣ್ತಾ ಇರೋದ್ರಿಂದ ಅದರೊಳಗಡೆ ಘಟಾಕಾಶ ಇದೆ ಅನ್ನೋ ವ್ಯವಹಾರ ಸಿಗುತ್ತೆ. ಈ ಘಟಾಕಾಶ ಇದೆಯಲ್ಲ, ಅದರಲ್ಲಿ ನೀರನ್ನು ತುಂಬಿಡಬಹುದು, ಧಾನ್ಯವನ್ನು ತುಂಬಿಡಬಹುದು, ಅಥವಾ ಅದರೊಳಗಡೆ ಧೂಳು ತುಂಬಿಕೊಂಡಿರಬಹುದು. ಹೀಗೆ ವ್ಯವಹಾರ ಬೇರೆ ಬೇರೆ ಆಗತ್ತೆ ತಾನೆ. ಅದು ಆ ಘಟ ಅಂತಕ್ಕಂಥದ್ದು ಬೇರೆ ಬೇರೆ ವಸ್ತುಗಳಾದ್ರೆ, ಘಟದ ಆಕಾರವೇ ಅಲ್ಲ, ಬೇರೆ ಬೇರೆ ಆಕಾರದ ಸಣ್ಣ ಪುಟ್ಟ ದೊಡ್ಡದು ವಸ್ತುಗಳಾದ್ರೆ ಅವುಗಳಲ್ಲಿರತಕ್ಕಂಥ ಆಕಾಶಗಳು ನಿಜವಾದ ಆಕಾಶ, ಯಾವ ಆಕಾಶ ಇದೆ ಆ ಆಕಾಶಕ್ಕಿಂತ ಬೇರೆ ಅಲ್ವೇ ಇಲ್ಲ.
ನಿಜವಾಗ್ಲೂ ಈ ಘಟ ಅಂತಕ್ಕಂಥದ್ದೇನಿದೆ ಆ ಘಟವೂ ಆಕಾಶವೇನೆ. ಯಾಕೆಂದ್ರೆ ಆಕಾಶದಿಂದಲೇ ಆ ಘಟ ಬಂದಿರೋದು ಅಂತ ಇವಾಗ ತಾನೇ ಹೇಳಿದ್ವಿ. ಯಾವುದು ಕಾರಣವೋ ಯಾವುದು ಕಾರ್ಯವೋ ಆ ಕಾರ್ಯ ಅಂತಕ್ಕಂಥದ್ದು ಕಾರಣಕ್ಕಿಂತ ಬೇರೆ ಅಲ್ವೇ ಅಲ್ಲ. ಅದರಿಂದ ಆ ನ್ಯಾಯದಿಂದ ಘಟಾಕಾಶವೇ ವಿಶಾಲವಾದಂತಹ ಆಕಾಶ ಏನಿದೆ ಅವು ಒಂದೇನೆ. ಅವು ಒಂದೇ ಆದ್ರೂ ಘಟಾಕಾಶ ಅನ್ನೋದು ಬೇರೆ ಬೇರೆ ವ್ಯವಹಾರಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಆತ್ಮನಿದ್ದಾನಲ್ಲ, ಆಕಾಶಕ್ಕೂ ಆತ್ಮನಿಗೂ ಹೋಲಿಕೆ, ಘಟಾಕಾಶಕ್ಕೂ ಜೀವನಿಗೂ ಹೋಲಿಕೆ. ಆ ಹೋಲಿಕೆಯಲ್ಲಿ ಕೆಲವು ಮಿತಿಗಳಿರುತ್ತೆ. ಎಲ್ಲಾ ಹೋಲಿಕೆಗಳನ್ನು ತಗೊಳಕ್ ಹೊರಡಬಾರದು. ಘಟಾಕಾಶ ಅಂತಕ್ಕಂಥದ್ದು ಆಕಾಶಕ್ಕಿಂತ ಬೇರೆ ಅಲ್ಲ. ಘಟ ಅಂತಕ್ಕಂಥದ್ದು ಇದ್ರೂ ಆ ಘಟ ಅಂತಕ್ಕಂಥದ್ದು ಆಕಾಶದಿಂದಲೇ ಮಾಡಿರೋದು, ಅದು ಬೇರೆ ಅಲ್ಲ. ಆದ್ರೂ ಘಟಾಕಾಶ ಅನ್ನೋದು ವ್ಯವಹಾರಕ್ಕೆ ಸಿಗುತ್ತೆ. ಅದಷ್ಟೇ ವಿವಕ್ಷಿತವಾದಂತಹ ಅಂಶ. ಆ ಅರ್ಥದಲ್ಲಿ ಆತ್ಮನಿಂದಲೇ ದೇಹಾದಿಗಳು ಬಂದಿರೋದು. ಈ ದೇಹಾದಿಗಳು ಆತ್ಮನನ್ನು ಬಿಟ್ಟು ಇಲ್ಲವೇ ಇಲ್ಲ. ಮತ್ತೆ ಈ ಒಳಗಡೆ ಈ ಆತ್ಮ ಇವುಗಳ ಜೊತೆ ಸಂಬಂಧ ಇರಿಸ್ಕೊಂಡಿರತಕ್ಕಂಥ ಜೀವ ಇದನ್ನಲ್ಲ, ಈ ದೇಹ ಇಂದ್ರಿಯ ಅಂತಃಕರಣ ಅನ್ನತಕ್ಕಂಥ ಒಂದು ಸಂಘಾತ ಯಾವಾಗ ಏರ್ಪಡುತ್ತೆ ಅವಾಗ ಜೀವ ಅನ್ನೋದು ತಾನೇ ಏರ್ಪಡುತ್ತೆ. ಇನ್ನು ಎಲ್ಲಿಂದಲೂ ಬೇರೆ ಬರಬೇಕಾಗಿಲ್ಲ. ಭಗವಂತನ ಪರಮಾತ್ಮನು ಪ್ರತ್ಯೇಗಾತ್ಮನು ಎಲ್ಲಾ ಕಡೆನಲ್ಲೂ ಇದ್ದೇ ಇದ್ದಾನೆ. ಯಾವಾಗ ಈ ದೇಹಾದಿ ಸಂಘಾತ ಬರುತ್ತೆ, ವೆನ್ ಇಟ್ ಹ್ಯಾಸ್ ಇಟ್ಸ್ ಎಕ್ಸಿಸ್ಟೆನ್ಸ್, ಜೀವ ಹ್ಯಾಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ವಿಥೌಟ್ ಎನಿ ಟೈಮ್ ಡಿಲೇ, ಇಮಿಡಿಯೇಟ್. ಘಟ ಅಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇರೋ ಹಾಗೆ ಘಟಾಕಾಶ ಅಲ್ಲಿದೆ, ಅಲ್ಲೇ ಬರ್ತಾನೆ ಇದೆಯಲ್ಲ ವಿಚಾರಕ್ಕೆ. ಅದೇ ರೀತಿಯಲ್ಲಿ ದೇಹಾದಿಗಳು ಇದೆ ಅಂತಂದ್ರೆ ಜೀವನಿದಾನೆ ಅಂತಂದ್ಬಿಟ್ಟೇನೆ ಅರ್ಥ. ಜೀವನು ಇದಕ್ಕೆ ಬೇರೆ ಅಲ್ಲ. ಆ ರೀತಿ ತಿಳ್ಕೋಬೇಕು. ಆತ್ಮ ಆಕಾಶದಂತೆ, ಜೀವರುಗಳು ಘಟಾಕಾಶದಂತೆ, ದೇಹಾದಿಗಳು ಘಟದಂತೆ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ಒಳಗಡೆ ಇರತಕ್ಕಂಥ ಯಾವ ಜೀವನು ಅಂತಂದ್ಬಿಟ್ಟು ಯಾವುದಿದ್ದಾನೆ ಹಾಗೂ ಬೇರೆ ಎಲ್ಲ ವಸ್ತುಗಳು ಎಲ್ಲವೂ ಆತ್ಮನಿಗಿಂತ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ತಪ್ಪು ತಿಳುವಳಿಕೆಯಿಂದ ಮಾತ್ರ ಬೇರೆ ತೋರ್ತಾ ಇದೆ ಅನ್ನೋ ಅರ್ಥ ಬರುತ್ತೆ. ಅದೇ ರೀತಿ ಇನ್ನೊಂದು ಕಾರಿಕೆನಲ್ಲಿ ಘಟಾದಿಷು ಪ್ರಲೀನೇಶು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವ ಇಹಾತ್ಮನಿ. ಇವಾಗ ಘಟ ಅಂತಕ್ಕಂಥದ್ದು ಇದೆಯಲ್ಲ, ಆ ಘಟ ನಾಶವಾಯಿತು, ಒಡೆದೋಯ್ತು ಅಂತ ಇಟ್ಕೊಳ್ಳಿ. ಇವಾಗ ಘಟಾಕಾಶ ಅಂತಕ್ಕಂಥದ್ದು ಏನಿದೆ ಮುಂಚೆ, ಅದನ್ನ ಆಕಾಶಕ್ಕೆ ಸೇರ್ ಹೋಯ್ತು ಅನ್ನೋ ಅರ್ಥವನ್ನ ನಾವು ಹೇಳಬಹುದು. ಅಂದ್ರೆ ನಿಜವಾಗ್ಲೂ ಏನಾದ್ರೂ ಒಳಗಡೆ ಇರೋ ಘಟಾಕಾಶ ಈ ಮಹಾಕಾಶಕ್ಕೆ ಸೇರ್ಕೊಂತು ಅಂತನ್ನೋದು ನಿಜಾನೇ. ಅದು ಯಾವಾಗಲೂ ಮಹಾಕಾಶಕ್ಕಿಂತ ಬೇರೆಯಾಗಿ ಇಲ್ವೇ ಇಲ್ಲ. ಘಟ ಅಂತಕ್ಕಂಥದ್ದು ಇದ್ದಾಗಲೂ ಘಟಾಕಾಶವೂ ಈ ಮಹಾಕಾಶವೂ ಒಂದೇ ಆಗಿತ್ತು. ಈಗ ಘಟ ಅಂತಕ್ಕಂಥದ್ದು ನಾಶವಾದ ಮೇಲೆ ಈ ಎರಡು ಆಕಾಶಗಳು, ಈ ಘಟಾಕಾಶ ಅನ್ನೋದು ಮಹಾಕಾಶಕ್ಕೆ ಸೇರಿ ಹೋಯ್ತು ಅನ್ನೋ ವ್ಯವಹಾರ ಬರುತ್ತೆ ಅಷ್ಟೇನೆ. ಆದ್ರೆ ಯಾವಾಗಲೂ ಬೇರೆ ಬೇರೆಯಾಗಿ ಇದ್ದಿದ್ದೇ ಇಲ್ಲ. ಅದೇ ರೀತಿ ಯಾವ ಜೀವನು ಆಧ್ಯಾತ್ಮಿಕ ಸಂಬಂಧವನ್ನ ದೇಹದ ಜೊತೆಗೆ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ, ಅದು ಈ ದೇಹಾದಿಗಳು ಇರೋವರೆಗೆ ಮಾತ್ರ. ಅದಿರೋವರೆಗೆ ಈ ಜೀವನು ಬೇರೆ ಬೇರೆ ದೇಹದಲ್ಲಿ ಇರ್ತಕ್ಕಂಥ ಜೀವರು ಬೇರೆ ಬೇರೆ ಅನ್ನತಕ್ಕಂಥ ವ್ಯವಹಾರಕ್ಕೆ ಸಿಗುತ್ತೆ. ಆದ್ರೆ ಯಾವಾಗ ಈ ದೇಹ ಬಿದ್ದೋಯ್ತು, ಪಂಚಭೂತಗಳಿಗೆ ಲೀನವಾಗೋಯ್ತು, ಅಂದ್ರೆ ಈ ಮನುಷ್ಯ ಸತ್ತೋದ ಅಂತ ತಿಳ್ಕೊಂಡ್ರೆ ಆ ಜೀವ ಅಂತಕ್ಕಂಥದ್ದು ಏನಿತ್ತು ಅಂತ ಹೇಳ್ತಾ ಇದ್ವಿ, ಆಧ್ಯಾತ್ಮಿಕ ಸಂಬಂಧ ಏನಾಯ್ತು ಅಂತಂದ್ರೆ ಅದು ಯಾವಾಗ್ಲೂ ಬ್ರಹ್ಮಕ್ಕಿಂತ ಬೇರೆ ಇರಲೇ ಇಲ್ಲ, ಬ್ರಹ್ಮದ ಜೊತೆ ಸೇರ್ತು ಅಂತ ಬೇಕಾದ್ರೆ ಹೇಳ್ಕೋಬಹುದು ಅಷ್ಟೇನೆ. ಅದೇ ಬ್ರಹ್ಮಕ್ಕಿಂತ ಬೇರೆ ಯಾವಾಗ್ಲೂ ಇರಲೇ ಇಲ್ಲ. ಬೇರೆ ಉದಾಹರಣೆಗಳು ಇದೆ. ಕನ್ನಡಿ ಇದೆ, ಕನ್ನಡಿ ಮುಂದೆ ಒಬ್ಬರ ಮುಖ ಇದೆ, ಕನ್ನಡಿ ಒಳಗಡೆ ಪ್ರತಿಬಿಂಬ ಕಾಣ್ತಾ ಇದೆ. ಈ ಪ್ರತಿಬಿಂಬ ಕನ್ನಡಿಯ ಮೇಲ್ಮೈ ಏನಿದೆ ಸರ್ಫೇಸ್, ಅದನ್ನ ಅನುಸರಿಸ್ಕೊಂಡಿದೆ.
ಯಾಕೆಂದ್ರೆ ಕನ್ನಡಿಯ ಮೇಲ್ಮೈ ಉಬ್ಬು ತಗ್ಗುಗಳಿದ್ರೆ ಪ್ರತಿಬಿಂಬ ಬೇರೆ ಬೇರೆ ರೀತಿಯ ಆಕಾರಗಳನ್ನ ಪಡ್ಕೊಂಡು ಹಾಗೆ ತೋರ್ತಾ ಇದೆ. ಆದ್ರೆ ಮುಖಕ್ಕೆ ಏನೋ ಅದರಿಂದ ಬದಲಾವಣೆ ಆಗಿಲ್ಲ. ಅದು ಯಾವಾಗಲೂ ಮುಖದ ಪ್ರತಿಬಿಂಬ ಅಂತ ಅನ್ನೋ ವಿಚಾರ ಇದ್ದೇ ಇರುತ್ತೆ. ಆದ್ರೆ ಯಾವಾಗ ಈ ಕನ್ನಡಿ ಅಂತಕ್ಕಂಥದ್ದನ್ನ ತೆಗೆದುಹಾಕ್ಬಿಟ್ರೆ ಪ್ರತಿಬಿಂಬ ಎಲ್ಲಿ ಹೋಯ್ತು? ಪ್ರತಿಬಿಂಬ ಎಲ್ಲಿ ಹೋಯ್ತು ಅಂದ್ರೆ ಅದು ಬಿಂಬಕ್ಕೆ ಸೇರ್ಕೊಂತು ಅನ್ನೋ ಅರ್ಥವನ್ನು ಬೇಕಾದ್ರೆ ಹೇಳ್ಕೋಬಹುದು. ಒಂದು ದೀಪ ಇದೆ, ಆ ದೀಪ ಆರೋದ ಮೇಲೆ ಆ ಬೆಳಕು ಅಂತಕ್ಕಂಥ ಎಲ್ಲಿಗೆ ಹೊರಟೋಯ್ತು? ಆ ಬಿಸಿ ಅಂತ ಇತ್ತಲ್ಲ ದೀಪದ್ದು ಎಲ್ಲಿಗೆ ಹೋಯ್ತು ಅಂತಂದ್ರೆ ಅದು ಎಲ್ಲೆಲ್ಲೂ ಇರತಕ್ಕಂಥ ಅಗ್ನಿ ತತ್ವಕ್ಕೆ ಸೇರ್ಕೊಂತು ಅಂತ ಹೇಳೋ ಹಾಗೇನೇನೆ. ಬೇರೆ ಏನೂ ಅರ್ಥ ಇಲ್ಲ ಅದಕ್ಕೆ. ಒಂದು ದೀಪ ಬೆಳಗ್ತಾ ಇದೆ, ಅದು ಬೆಳಕನ್ನು ಕೊಡ್ತಾ ಇದೆ, ಬಿಸಿ ಇದೆ ಅಲ್ಲಿ. ಇವಾಗ ಅದು ಎಣ್ಣೆ ಮುಗಿದ ಕಾರಣದಿಂದ ಅದು ಆರ್ ಹೋಗುತ್ತೆ. ಆವಾಗ ದೀಪದ ಬೆಳಗ್ಗೆಲ್ಲ ಹೋಯ್ತು, ಬಿಸಿ ಎಲ್ಲ ಹೋಯ್ತು ಅಂತಂದ್ರೆ ಅದರ ತತ್ವ ಏನಿದೆ ಆ ತತ್ವಕ್ಕೆ ಸೇರ್ಕೊಂತು ಅನ್ನೋದೇ ಅರ್ಥ. ಆ ರೀತಿನಲ್ಲಿ ದೇಹಾದಿಗಳು ಇರೋವರೆಗೆ ಜೀವ ಬೇರೆ ಅನ್ನತಕ್ಕಂಥ ವ್ಯವಹಾರ. ದೇಹಾದಿಗಳು ಇಲ್ಲದೆ ಇರುವಾಗ, ಉದಾಹರಣೆಗೆ ಸುಷುಪ್ತಿ, ಡೀಪ್ ಸ್ಲೀಪ್, ಅಲ್ಲಿ ಯಾವ ದೇಹಾದಿಗಳು ಜೀವನಿಗೆ ಇಲ್ಲ. ಜಾಗೃತ್ ಪ್ರಪಂಚದಲ್ಲಿ ನಾನು ನನ್ನದು, ನನ್ನ ದೇಹ ಅಂತ ಅಂದ್ಬಿಟ್ಟು ತಾದಾತ್ಮ್ಯ ಆಧ್ಯಾತ್ಮಿಕ ಸಂಬಂಧ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಸುಷುಪ್ತಿನಲ್ಲಿ ದೇಹಾದಿಗಳಿಂದ ಬಿಡಿಸ್ಕೊಂಡಿದ್ದಾನೆ, ಮನಸ್ಸು ಅಂತಃಕರಣಗಳಿಂದ ಬಿಡಿಸ್ಕೊಂಡಿದ್ದಾನೆ, ಪ್ರಪಂಚದಿಂದಲೇ ಬಿಡಿಸ್ಕೊಂಡಿದ್ದಾನೆ, ತಾನೇ ತಾನಾಗಿದ್ದಾನೆ. ಅದನ್ನು ಬೇಕಾದ್ರೆ ಪರಮಾತ್ಮನಲ್ಲಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಶ್ರುತಿಗಳು ಉಪನಿಷತ್ನಲ್ಲೂ ಅದನ್ನೇ ಪ್ರಾಜ್ಞೇನಾತ್ಮನ ಸಂಪರಿಷ್ವಕ್ತಃ ಅಂತಂದ್ಬಿಟ್ಟು ಮಂತ್ರ ಇದೆ. ಅಂದ್ರೆ ಈ ಪ್ರಾಜ್ಞನಾದ ಈಶ್ವರನಿದಾನಲ್ಲ, ಪರಮಾತ್ಮನಿದಾನಲ್ಲ, ಅವನಲ್ಲಿ ಜೀವ ಸೇರಿ ಹೋಗಿದ್ದಾನೆ ಅಂತ ಇದು ಮಾತಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ದೇಹ ಇಲ್ಲ ಅಂತಂತಂದ್ರೆ ಬ್ರಹ್ಮವಸ್ತುನೇ ಅಲ್ಲಿ ಉಳ್ಕೊಳ್ತಾ ಇರೋದು, ಇನ್ನು ಬೇರೆ ಏನು ಅಲ್ಲಿ ಉಳ್ಕೊಳ್ತಾ ಇಲ್ಲ. ಕಾಲಾವಕಾಶ ಸರಿಯಾಗಿದೆ. ಹಿಂದಿನ ಪ್ರವಚನಗಳಲ್ಲಿ ತುಂಬಾ ವಿಸ್ತಾರ ಮಾಡಿಕೊಂಡು ಕಾಲದ ಪರಿಮಿತಿಯನ್ನ ಮೀರ್ತಾ ಇದ್ದೆ. ಇವತ್ತು ಪ್ರಾಯಶಃ ನನ್ನ ಗಮನಕ್ಕೆ ಬಂದಿದೆ ಜೀವನ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಹೇಳಿದ್ದೇನೆ. ಮುಖ್ಯವಾಗಿ ಇರೋ ವಿಚಾರ ಏನು ಅಂತಂದ್ರೆ, ಈ ಜೀವನು ಶಾರೀರ, ಪ್ರಾಣಭಿರತ್, ಕ್ಷೇತ್ರಜ್ಞ ಇದೆಲ್ಲ ಸಮಾನಾರ್ಥಕ ಪದಗಳು. ದೇಹಾದಿಗಳೊಡನೆ ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ಆದ್ರೆ ಈ ಜೀವನು ಪರಮಾತ್ಮನಲ್ಲ ಅನ್ನೋ ಅರ್ಥ ಇದೆ, ವ್ಯವಹಾರಕ್ಕೆ ಸಿಗುತ್ತೆ. ಅದೇನೆ ಲೋಕದಲ್ಲಿ ಕಾಣ್ತಾ ಇರೋದು ಅದೇನೆ. ಅದನ್ನೇ ಶ್ರುತಿ ಅನುವಾದ ಮಾಡ್ಕೊಂಡ್ಬಿಟ್ಟು ಹೀಗಿದೀಯಾ ನೀನು, ನಿನಗೆ ಅವಿದ್ಯೆ ಇದೆ ಅಂತ. ನಿಜ ಅಲ್ಲ, ಅದು ಉಪದೇಶಕ್ಕೆ ಕ್ರಮ. ಆಯ್ತು, ನಿನಗೆ ದೇಹ ಇದೆ ಅಂತ ಇಟ್ಕೋ, ಆದ್ರೆ ನಿನಗೆ ಅವಿದ್ಯೆ ಇದೆ ಅಂತ ಇಟ್ಕೋ. ಆದ್ರೆ ಹೀಗೆ ಆಲೋಚನೆ ಮಾಡು, ಈ ಪ್ರಕ್ರಿಯೆಯನ್ನ ನೋಡ್ಕೋ, ಈ ಅವಸ್ಥಾತ್ರಯ ಪ್ರಕ್ರಿಯೆಯನ್ನ ಗಮನಿಸು, ಈ ಪಂಚಕೋಶ ವಿವೇಕವನ್ನು ಮಾಡು, ದೃಗ್ದೃಶ್ಯ ವಿವೇಕವನ್ನ ಅರ್ಥ ಮಾಡ್ಕೋ. ಅವಾಗ ನಿನಗೆ ನಿಜವಾಗ್ಲೂ ನಿನಗೂವೆ ದೇಹಾದಿಗಳಿಗೂ ಸಂಬಂಧ ಇಲ್ಲ ಅಂತ ಅನ್ನೋದು ನಿನಗೆ ಮನದಟ್ಟಾಗುತ್ತೆ ಅಂತ ವಿವೇಕ ಮಾಡಿಕೊಡೋದಕ್ಕೆ ಶ್ರುತಿಗಳು ಉಪದೇಶವನ್ನ ಮಾಡ್ತಾ ಇವೆ. ಆ ಉಪದೇಶವನ್ನ ಗಮನಿಸ್ಬಿಟ್ಟು ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ಜ್ಞಾನವನ್ನ ಪಡ್ಕೊಂಡ್ರೆ ಆಗ ದೇಹಾದಿಗಳಿಂದ ಜೀವನು ವಿಂಗಡವಾಗಿ ನಿಲ್ತಾನೆ. ಅದೇ ಜೀವನ್ ಮುಕ್ತಿಯ ಸ್ಥಿತಿ ಅವನಿಗೆ ಬರುತ್ತೆ. ಈ ಪರಮಾತ್ಮನು ಅಂತಕ್ಕಂಥವನು ಈ ಜೀವನಾಗಿ ಯಾವಾಗ ತೋರ್ತಾ ಇದ್ದಾನೆ, ಸಂಬಂಧ ದೇಹಾದಿಗಳ ಸಂಬಂಧ ಇಟ್ಕೊಂಡು ತೋರ್ತಾ ಇದ್ದಾನೆ, ಆವಾಗ ಈ ಪ್ರತ್ಯೇಗಾತ್ಮನು ಅಂದ್ರೆ ಈಶ್ವರನು ಅಂದ್ರೆ ಸಾಕ್ಷಿಯು ಅಂದ್ರೆ ಬ್ರಹ್ಮವಸ್ತು ಇವನಿಗಿಂತ ಬೇರೆ ಅನ್ನತಕ್ಕಂಥದ್ದು ವ್ಯವಹಾರವಿದೆ. ಆ ವ್ಯವಹಾರವನ್ನ ಅನುವಾದ ಮಾಡ್ಕೊಂಡ್ಬಿಟ್ಟು ಶ್ರುತಿಗಳು ನಮಗೆ ಉಪದೇಶ ಮಾಡ್ತಾ ಇವೆ. ಈ ಮಾತಿನಿಂದ ಇವತ್ತಿನ ಪ್ರವಚನವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ವಿಚಾರದ ಬಗ್ಗೆ ಆಗ್ಲಿ ಏನಾದ್ರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನ್ಸಿದ್ರೆ ಅದನ್ನ ಕೇಳಬಹುದು. ನನಗೆ ಯಥಾಮತಿ ಅವುಗಳಿಗೆ ಪರಿಹಾರವನ್ನು ತಿಳಿಸೋ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.